विज्ञानगण प्रत्यक्षो ब्रह्मीवाहमस्मि ब्रह्मीवाहमस्मि श्रुतिस्मृतिपुराणानाम् आदयेन्द्रनाथं भगवत्पादं शङ्करं लोकशङ्करं शङ्करं शङ्कराचार्यं केशवं भारतार्यं सूत्रभाष्यकृतो वन्दे भगवन्तो पुनः श्रीमद्पूज्यपाद सद्गुरुभ्यो नमः वन्देदं सच्चिदानन्दं ईश्वर्यं महामहिं वेदान्तदारक्यं तत्पुरं प्रणतोऽस्म्यहं सदां सुप्रदायज्ञं संयमेन्द्रं सदाश्रयं तत्पुरं सच्चिदानन्दं सदानन्दमाश्रये श्री श्री सच्चिदानन्देन्द्र सरस्वती महासद्गुरुभ्यो नमः हरि भगवो ब्रह्म भाष्यवेना भाष्य कथं यदन्यद्रूपेण सन्दिह्यमाने कपोतादिरूपे रोहितमिव यद्गृह्यमाणम् अभूत् तेषां पूर्वेषां ब्रह्मविदां तत्तेजसो रूपमिति विदाञ्चक्रुः तथा ಅಲ್ಲಿ ಸಾಕ ಒಂದು ವಾಕ್ಯ ಈ ಮೂರರಲ್ಲಿ ಎಲ್ಲಾ ರೂಪಗಳು ಅಡಕವಾಯಿತು ಅಂತ ಹೇಳಿದ್ರು. ಯದಗ್ನೇಹ ರೋಹಿತಂ ರೂಪಂ ತೇಜಸ್ತದ್ರೂಪಂ ಯತ್ ಶುಕ್ಲಂ ತದಪಾಂ ಯತ್ ಕೃಷ್ಣಂ ತದನ್ನಸ್ಯ. ರೋಹಿತ ಶುಕ್ಲ ಕೃಷ್ಣ ಅನ್ನುವಂತಹದ್ದು ತೇಜೋಬನ್ನಗಳ ರೂಪ. ತೇಜೋಬನ್ನಗಳದ್ದೇ ವಿಕಾರ, ತೇಜಸ್ಸು ನೀರು ಪೃಥ್ವಿ, ಈ ಮೂರರದ್ದೇ ಈ ಜಗತ್ತೆಲ್ಲವೂ ಆಗಿದೆ. ಆದ್ರಿಂದ ಈ ಮೂರು ರೂಪ ಇದೆಯಲ್ಲ, ಶುಕ್ಲ ರೋಹಿತ ಶುಕ್ಲ ಕೃಷ್ಣ, ಮೂರು ರೂಪದಲ್ಲಿ ಜಗತ್ತಿನ ಅಷ್ಟು ರೂಪಗಳು ಅಡಕವಾಯಿತು ಅಂದ್ರೆ ಹೇಗೆ ಪ್ರಶ್ನೆ. ಅದಕ್ಕೆ ಭಾಷ್ಯಕಾರ ಬರೀತಾರೆ, ಯದ ಅನ್ಯದ್ರೂಪೇಣ ಸಂದಿಹ್ಯಮಾನೆ ಕಪೋತಾದಿ ರೂಪೆ. ಕಪೋತ ಅಂದ್ರೆ ಪಾರಿವಾಳ. ಪಾರಿವಾಳದಲ್ಲಿ ಬೇರೆ ಬೇರೆ ತರ ಏನು ಕೆಂಪು ಬಿಳಿ ಕಪ್ಪು ಮೂರೇ ಅಲ್ವಲ್ಲ, ಬೇರೆ ಬಣ್ಣವೂ ಕಾಣುತ್ತಲ್ಲ. ಮೂರು ಇಲ್ಲ ಅಂದ್ರೆ ಮೂರಕ್ಕೆ ಯಾವ್ದೋ ಒಂದು ಹತ್ರ ಇರುತ್ತೆ. ಅಲ್ಲ ಅವ್ರು ಹೇಳೋದು ಕಪೋತಾದಿ ರೂಪೆ ಸಂದಿಹ್ಯಮಾನೆ ಶಬ್ದದಿಂದ ಆ ಮೂರಕ್ಕೆ ಯಾವ್ದೋ ಒಂದು ಹತ್ರ ಇದೆ. ಯಾವ್ದ್ರದ್ದು ಗೊತ್ತಾಗಲ್ಲ. ಕೆಂಪು ಅಂತ ಹೇಳಕ್ ಬರಲ್ಲ, ಬಿಳುಪು ಅಂತ ಹೇಳಕ್ ಬರಲ್ಲ, ಕಪ್ಪು ಅಂತ ಹೇಳಕ್ ಬರಲ್ಲ ಪಾರಿವಾಳ. ಅದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ರೋಹಿತ ಮಿವ, ಕೆಂಪಿಗೆ ಹತ್ರ ಇದ್ರೆ ಅದು ಕೆಂಪು, ಅದು ಕಪ್ಪಿಗೆ ಹತ್ರ ಇದ್ರೆ ಕಪ್ಪು ಅಂತ ಹೇಳಿ ಇದು ಅನ್ನದ್ದು ಅಂತ ಹೇಳಿ. ಕೆಂಪಿಗೆ ಹತ್ರ ಇದ್ರೆ ತೇಜಸ್ಸಿನ ರೂಪ, ಕಪ್ಪಿಗೆ ಹತ್ರ ಇದ್ರೆ ಪೃಥ್ವಿಯ ರೂಪ, ಬಿಳಿಗೆ ಹತ್ರ ಇದ್ರೆ ಕಪ್ಪಿನ ರೂಪ ಅಂತ ಮೂರು ರೂಪವನ್ನು ಹಂಚ್ಬಿಟ್ರು. ಅಂದ್ರೆ ಎಲ್ಲ ರೂಪಗಳು ಈ ಮೂರಲ್ಲೇ ಅಡಕವಾಯ್ತು. ಈಗ ನಮಗೆ ಏನ್ ಅನ್ಸತ್ತೆ ಅಂದ್ರೆ ಸೂರ್ಯರಶ್ಮಿ ಒಂದು ಬಣ್ಣ, ಅದನ್ನ ಮೋಡದಲ್ಲಿ 7 ಬಣ್ಣ ಅಂತಾರಲ್ಲ ಯುದ್ಧ ಯಾರಂತ. ಆ ಒಂದೇ ರಶ್ಮಿ 7 ಬಣ್ಣವಾಯ್ತು, 7 ಬಣ್ಣ ಸೇರಿ ಬಿಳಿ ಬಣ್ಣ ಆಯ್ತು ಅಂತ ಕೇಳಿದ್ರೆ ಯುಕ್ತಿ ಎರಡಕ್ಕೂ ಇದೆ. ಒಂದಾಗತ್ತಾ? ಅಲ್ಲ, ನಾನ್ ಪ್ರಶ್ನೆ ಏನಂದ್ರೆ 7 ಒಂದಾಗೋದು ಸರಿನೋ, 1 7 ತರ ತೋರೋದು ಸರಿನೋ? ಅನುಭವಕ್ಕೆ ಯಾವ್ದು ಸರಿ? 1ರಲ್ಲಿ 7 ಕಾಣ್ಬೋದು, ಹೇಗಾದ್ರೂ ಆಗ್ಲಿ. ಈಗ ಇನ್ನೊಂದು ಪ್ರಶ್ನೆಯು ಮೊದಲನೇದು, ಸೂರ್ಯರಶ್ಮಿಯಲ್ಲಿ 7 ಬಣ್ಣ ಇದೆ ಅಂತ. ಆ ಬಣ್ಣಗಳೇ ವಸ್ತುಗಳಲ್ಲಿ ತೋರುತ್ತೋ ಅಥವಾ ವಸ್ತುಗಳಲ್ಲಿ ಬೇರೆ ಬಣ್ಣ ಇದ್ದದ್ದು ಬರೀ ಬೆಳಕಿಂದ ತೋರುತ್ತೋ ಅಂತ ಹೇಳಿದ್ರೆ ಅದೇನ್ ಹೇಳುವು? ಅಲ್ಲ, ಇದು ರೂಪ ಅನ್ನೋದು ಬಣ್ಣಕ್ ಮಾತ್ರವೋ ಬಣ್ಣವಲ್ಲದ ರೂಪ ವಸ್ತುವಿನಲ್ಲಿ ಇದೆಯೋ? ವ್ಯವಹಾರದಲ್ಲಿ ಏನ್ ಮಾಡ್ತೀವಿ? ಹಾಗೆ ಬಣ್ಣ ತೇಜಸ್ಸಿಂದಾಗಿ ತೇಜಸ್ಸೇ ವಸ್ತು ಅಂತ ಮಾಡ್ಬಿಡ್ತೀರಾ, ಅಥವಾ ಬೇರೆ ವಸ್ತು ಅಂತ ಇದೆಯಾ, ಅದಕ್ಕೆ ಬಣ್ಣ ಇದೆಯಾ ಅಂತ ಈ ಪ್ರಶ್ನೆ ಬರುತ್ತೆ. ನಾವು ಕಿತ್ಲೆ ಹಣ್ಣು ಕೆಂಪು ಬಣ್ಣ ಅಂತೀವಿ ಹೊರತು ತೇಜಸ್ಸಿನ ಕೆಂಪು ಬಣ್ಣ ಕಿತ್ಲೆ ಹಣ್ಣ ಕಾಣಿಸ್ತಾ ಇದೆ ಅಂತೀವ? ತೇಜಸ್ಸು ಅಂತ ಹೇಳಲ್ಲ, ಆದ್ರೆ ಕಿತ್ಲೆ ಹಣ್ಣಿಗೆ ಬಣ್ಣ ಅಂತೀವಿ. ವ್ಯವಹಾರ ಒಂದು, ವಸ್ತು ತತ್ವ ಒಂದು ಆಗಬಹುದು, ಇರೋ ಹಾಗೆ ವ್ಯವಹಾರ ಮಾಡೋಕ್ ಆಗಲ್ಲ. ಆದ್ರಿಂದ ನಾವು ತೇಜಸ್ಸಿಗೆ 7 ಬಣ್ಣ ಅಂತಂದ್ರೆ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಎಲ್ಲ ಬಣ್ಣವಲ್ಲ ತೇಜಸ್ಸಿಂದ ಆದ್ರೆ ಬಾಕಿ ಇದಕ್ಕೆ ಯಾವ್ದಕ್ ಬಣ್ಣ? ಬಿಳಿ ಬಣ್ಣವು ತೇಜಸ್ಸಿಂದ, ಕಪ್ಪು ಬಣ್ಣವು ತೇಜಸ್. ಈ ಕಪ್ಪು ಬಣ್ಣ ಅನ್ನೋದು ಇದೆಯಲ್ಲ, ಕಪ್ಪು ಬಣ್ಣ ಅನ್ನೋದು ಕತ್ಲೆಗೆ ಸೇರಿದ್ದು. ಕಪ್ಪು ಬಣ್ಣ ಅಂತ ಒಂದು ಬಣ್ಣ ಇದೆಯಲ್ಲ, ಅಲ್ಲ ಕಾಣದೇ ಇರೋ ಕಪ್ಪನ್ನೇ ಕತ್ಲೆ, ಕಾಣದೇ ಇರೋ ವಸ್ತುವನ್ನೇ ಹೇಳಿದ್ದು. ಇದು ಕಲ್ಲಿದೆಯಲ್ಲ ಅದು ಕಪ್ಪ ಕಾಣಿಸ್ತದೆ.
ಪ್ರಪಂಚದಲ್ಲಿ ನಮ್ಮ ಮನಸ್ಸು ಮುಳುಗಿದೆ. ಅದರಲ್ಲಿ ನಿಶ್ಚಿತಾರ್ಥ ಇದೆ, ಸತ್ಯ ಅನ್ನೋ ಬುದ್ಧಿಯಿಂದ ಮುಳುಗಿದೀವಿ. ಅಲ್ಲಿ ಯಾವ್ದು ನಿಶ್ಚಿತವಾಗಲ್ಲ. ನಮ್ ಸ್ವರೂಪಕ್ಕ ತಿಳ್ಕೊಬೇಕೆ ಹೊರತು ಅಲ್ಲಿ ಏನು ಇಲ್ಲ ಅಂತ ಗೊತ್ತಾಗಬೇಕು. ಅಲ್ಲಿ ಏನು ಇಲ್ಲ ಅಂತ ಗೊತ್ತಾಗೋದಕ್ಕೆ ಅಲ್ಲಿ ಮೊದಲು ನಮ್ಮ ಬುದ್ಧಿ ಚೆನ್ನಾಗಿದೆ ಅಂತ ಇಟ್ಕೊಂಡು ತಾನೆ ಹೊಡ್ಕೊಂಡು ಹೋಗೋದು. ಅದಕ್ಕೆ ಬಣ್ಣ ಇದೆ. ಅಲ್ಲಿ ಸಂದೇಹ ಬರುತ್ತೆ ಅಂತ ಆದ್ರೆ ಅದು ಯಾವ್ದರದ್ದು ಗೊತ್ತಿಲ್ಲ. ಬರೀ ತೇಜಸ್ಸು ಕಾಣತ್ತಾ? ಪ್ಯೂರ್ ತೇಜಸ್ಸ ಇದ್ರೆ ಆಕಾಶದಲ್ಲಿ ಕಾಣತ್ತೋ ಇಲ್ವಪ್ಪ? ಕಣ್ಣಿ ಕಾಣುತ್ತಾ ತೇಜಸ್ಸು? ಅಲ್ಲ ತೇಜಸ್ ಅಂದ್ರೆ ಲೈಟ್ ಲೈಟ್ ಬರೀ ಪ್ಯೂರ್ ಲೈಟ್ ಆಕಾಶದಲ್ಲಿ ಕಾಣಿಸುತ್ತಾ? ಕಾಣಲ್ಲ. ಅದೆಲ್ಲ ಕಾಣಲಿ ಒಳ್ಳೆ ಚೆನ್ನಾಗಿ ಬಿದ್ದ ಮೇಲೆ ಲೈಟ್ ಅಂದ್ರೆ ಕಾಣಕ್ಕೆ ಸಾಧ್ಯವೇ ಇಲ್ಲ. ಲೈಟ್ ಕಾಣೋದಕ್ ಸಾಧನ ಲೈಟು ಕರ್ಮವ ಕರ್ಮ. ನೋಡ್ರಿ ನಾನ್ ಹೇಳೋದು ಅದು ಸಾಧನ ನೋಡೋದಕ್ಕೆ. ಇನ್ನೊಂದು ನೋಡ್ ಮತ್ತೆ ಬಳಸ್ತಿದ್ದೀವಿ. ಹಾ ಯಾಕಂದ್ರೆ ಲೈಟೇ ಕಣ್ಣಿಗೆ ಅನುಕೂಲ ಆಗೋದು. ಹಾಗಾದ್ರೆ ಎಲ್ಲ ಬಣ್ಣವು ಲೈಟ್ ಇಂದ ಆಗ್ಬಿಡುತ್ತ. ಹಂಗೆ ಹಂಗೆ ಲೈಟ್ ಬಣ್ಣ ಅನ್ವೇಷಣೆ ಮಾಡಿದ್ರೆ ಆದ್ರೆ ಇರೋ ಬಣ್ಣ ಮೇಲೆ ಲೈಟ್ ಇಂದ ಹೇಳ್ತೀರಾ? ಅದೇನಿರುತ್ತೆ ಮುಂಚೆ ಆಬ್ಜೆಕ್ಟ್? ಆಯ್ತು ಯಾವ ಆಬ್ಜೆಕ್ಟ್ ಮೇಲೆ ಬೀಳುತ್ತದ? ಹೀಗೆ ನಮಗೆ ಏನಾಗಿದೆ ಅಂದ್ರೆ ಪ್ರಪಂಚದಲ್ಲಿ ನನ್ನ ದೃಷ್ಟಿಯಲ್ಲಿ ಪ್ಯೂರ್ ಲೈಟ್ ಕಾಣಲ್ಲ. ಬರೀ ವಸ್ತುವು ಕಾಣಲ್ಲ. ಕಾಣದೇ ಇರೋ ಎರಡು ವಸ್ತು ಸೇರಿದ್ರೆ ಒಂದು ಕಾಣುತ್ತೆ. ಅದು ಆರಿಸುತ್ತೆ. ಅಲ್ಲ ನಿಜ ಅಂದ್ರೆ ನೀವು ಇದ್ರ ಪ್ರಕಾರ ನೋಡಿದ್ರೆ ಅದು ಏನಂದ್ರೆ ಮಾಂಡೂಕ್ಯ ಲೆವೆಲ್ ಅಲ್ಲಿ ನೋಡಿದ್ರೆ ಅಲ್ಲೇನು ಇಲ್ವೂ ಇಲ್ಲ, ಬರೀ ಅಲಾತ್. ಹಾಗೆ ನಮ್ಮ ಕಪೋತಾದಿ ರೂಪಗಳಲ್ಲಿ ಇವರು ಏನು ವಿಷಯ ಅಂದ್ರೆ ಹೆಚ್ಚನ್ನ ಸಾಮಾನ್ಯದಲ್ಲಿ ಅಡಕ ಮಾಡ್ತಾರೆ. ಒಂದೇ ಹೀಗೆ ತೋರ್ತಾ ಇದೆ, ಅನೇಕ ತೋರ್ತಾ ಇರಲ್ಲ, ಒಂದರಲ್ಲೇ ಇದೆ ಅಂತ ಆಗ್ಬೇಕು. ಅದಕ್ಕೆ ಏನೇನು ಕೆಂಪದ್ದ ಕಾಣಿಸ್ತೋ ದೃಶ್ಯಮಾಣಂ ತತ್ ಪೂರ್ವೇಶಾಂ ಬ್ರಹ್ಮವಿದಾಂ ತತ್ ತೇಜಸ್ಸೋ ರೂಪಂ. ಕೆಂಪಗೆ ಹತ್ರ ಇದ್ದದ್ದಲ್ಲ ತೇಜಸ್ಸಿನ ರೂಪ ಅಂತ ತಿಳ್ಕೊಂಬಿಡಿ. ಕಪ್ಪಿಗೆ ಹತ್ರ ಇರೋದಲ್ಲ ಪೃಥ್ವಿ ರೂಪ ಅಂತ ಮಾಡಿ. ಬೆಳಕಿಗೆ ಹತ್ರ ಇದ್ದದ್ದಲ್ಲ ನೀರಿನ ರೂಪ ಅಂತ ತಿಳ್ಕೊಂಬಿಡಿ. ಬೇರೆ ಯಾವ ಈ ಮೂರನ್ನು ಬಿಟ್ಟು ಬೇರೆ ಯಾವ ರೂಪವೂ ಇಲ್ಲ ಈ ಜಗತ್ತಲ್ಲಿ. ಇರೋದೇ ಮೂರು. ಈ ಮೂರಲ್ಲಿ ಅಡಕವಾಯ್ತು ಅಂತ. ಆ ಮೂರನ್ನು ಮತ್ತೆ ಸತ್ತಿನಲ್ಲಿ ಅಡಕ ಮಾಡ್ತಾರ. ಸರಿ, ನಮ್ ಕ್ರಮದಲ್ಲಿ ಅಲ್ಲ, ಹೇಳೋದು ಹಾಗಲ್ಲ. ಅನ್ನೇನ ಸೌಮ್ಯ ಶುಂಜೇನ ಅಪೋ ಮೂಲ ಮನ್ವಿಚ್ಚ ಸೌಮ್ಯ ಶುಂಜೇನ ತೇಜೋ ಮೂಲ ಮನ್ವಿಚ್ಚ ತೇಜಸಾ ಸೌಮ್ಯ. ಭಾಷಿಕಾರ ಮಾತ್ರ ಇಲ್ಲಿ ಸದೇವ ತೇಜಸೋಪಿ ಸತ್ಸುಂಗತ. ಪ್ರತಿದಿನ ಮುಗಿಸ್ಬಿಟ್ರಪ್ಪ. ಅದು ಸರಿ. ಇದರಲ್ಲಿ ಪ್ರತಿ ಜಾಗದಲ್ಲಿ ಪ್ರತಿ ಬಂದ್ಬಿಟ್ಟು ಪ್ರತಿಜ್ಞೆ ಹೋದಪ್ಪ ಇರ್ಬೋದು. ಎಲ್ಲ ಅಂತಃಕರಣ ಪ್ರತ್ಯಯ ಅಂತ ಹೇಳೋದ್ಲೇನು ಆಶ್ಚರ್ಯ ಇಲ್ಲ. ನಾವೀಗ ನಮ್ ಮೂಲವಾದಂತಹ ಪರಮಾರ್ಥವನ್ನು ತಿಳ್ಕೊಳ್ಳೋಕ್ ದಾರಿಯೇ ಹೊರತು ಇವುಗಳನ್ನು ಇಷ್ಟೇ ಹೇಳ್ಬೇಕು ನಿಯಮ ಇಲ್ಲ. ಈಗ ಅವರು ಅರಿವಿನ ಅಲ್ಲೇ ಅದೇ ಯಾತಕ್ಕೆ ಮೂರೇ ಮೂರ್ ಬಣ್ಣ ತಗೊಂಡು ಎಲ್ಲಾ ವಸ್ತು ಒಂಥರ ಕನ್ಫ್ಯೂಸಿಂಗ್ ಆರ್ ಮಿಸ್ಲೀಡಿಂಗ್ ಅನ್ಸುತ್ತೆ. ಹಾಗಲ್ಲ ಅವ್ರು ಹೇಳೋದು. ಎಲ್ಲದರಲ್ಲೂ ಕಾಮನ್ ಫ್ಯಾಕ್ಟ್ ತೆಗಿಬೇಕು. ಕಾಮನ್ ಆಗಿರೋದು ಮೂರ್ ಸಾಕು. ಆ ಮೂರಲ್ಲೂ ಕೂಡ ಒಂದು ಸಾಕು ಅಂತ ಹೇಳಿ ಒಂದು ವಸ್ತುವನ್ನು ತಿಳಿದ್ರೆ ಎಲ್ಲವೂ ತಿಳಿದ ಹಾಗೆ ಆಗ್ಬೇಕಲ್ಲ. ಅದರದ್ದೇ ಫಾರಂ ಬೇರೆ ಬೇರೆ ಅಂತ. ಅದಕ್ಕೋಸ್ಕರವಾಗಿ ಮೂರಲ್ಲಿ ಅಡಕೊಂಡು ಇಲ್ಲಿ ನೀವ್ ಕೇಳಿದ್ರ ಪ್ರತ್ಯಯ ಅಂತ ಅಲ್ಲೇ ಪ್ರತ್ಯಯ ಬರೋದು ಯಾವಾಗ ಅಂದ್ರೆ ಅರಿವಿನ ರೂಪಕ್ಕೆ ಹೋಗೋದಾದ್ರೆ ಪ್ರತ್ಯಯ ಸರಿ. ಸದ್ರೂಪಕ್ಕೆ ಹೋಗ್ಬೇಕಾದ್ರೆ ಪ್ರತ್ಯಯ ತಗೋಬೇಕು. ಸದ್ರೂಪವು ಎಲ್ಲೆಲ್ಲೂ ಇದೆ.
ಅದಕ್ಕೆ ಸದ್ರೂಪಕ್ಕೆ ವಿಷಯ ಮೂರ್ ಬಣ್ಣ ಬೇಡ, ಆ ಮೂರ್ ಬಣ್ಣ ಬೇಡ ಸರ್. ಅಲ್ಲ, ಸದ್ರೂಪಕ್ಕೆ 3 ಬಣ್ಣ ಬೇಡ ಅಂದ್ರೆ ಇರೋದನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಅವ್ರು ಇರೋದ್ 3 ಬಣ್ಣಗಳಲ್ಲಿ ಇದ್ದಾನೆ. ಇರೋದು ಏನು ಇದೆಯೋ ಎಲ್ಲ ಇದೆ ಇದೆ ಅಂತ ಹೇಳ್ತಾರೆ. ಅಷ್ಟೇ ಸಾಕು. ಅದೇ ಏನೇನಿದೆ ಅನ್ನೋದಕ್ಕೆ ಮನುಷ್ಯನಿಗೆ ರೂಪದಲ್ಲಿ ಹೆಚ್ಚು ನಂಬಿಕೆ ಜಾಸ್ತಿ. ಬಾಕಿ ಕಷ್ಟ ಅಂತ. ಅದೇ ಪದಾರ್ಥ ಅಂತ ಮಾಡ್ಕೊಂಡಿದ್ದಾರೆ. ಕಣ್ಣಿಗೆ ಕಾಣುವಂತ ಕಲ್ಲರೇ ಪದಾರ್ಥ, ಉಳಿದದ್ದೆಲ್ಲ ಅಡ್ಜೆಕ್ಟಿವ್ಸ್ ಅಂತ. ಅದು ಯಾಕೆ ಗೊತ್ತಿಲ್ಲ. ವಾಸನೆ ಅನ್ನೋದು ಒಂದು ಅಡ್ಜೆಕ್ಟಿವ್, ಸ್ಪರ್ಶ ಅಡ್ಜೆಕ್ಟಿವ್, ರುಚಿಯು ಅಡ್ಜೆಕ್ಟಿವ್. ಆ ಕಲ್ಲರ್ ಮಾತ್ರ ಅದು ಕಲ್ಲರ್ ಅಡ್ಜೆಕ್ಟಿವ್ ಅಲ್ಲ, ಆಕಾರ ಅಡ್ಜೆಕ್ಟಿವ್. ಬರೀ ಆಕಾರ ಅಲ್ಲ. ಈಗ ನಿಂಬೆ ಹಣ್ಣು ಅಂದ್ರೆ ಯಾವುದು? ಬಿಳಿ ಪುಸ್ತಕ ಅಲ್ಲ, ಬಿಳಿ ಹಾಳೆ. ಅದೇ ಬಿಳಿಯಿಂದಲೇ ಅದನ್ನ ವಸ್ತುವನ್ನು ನೋಡೋದು. ಬಿಳಿಯೇ ಪುಸ್ತಕ ಅಂತ ಹೇಳಲ್ಲ, ಹಳದಿನೇ ಇದು ಹೇಳಲ್ಲ. ಆದ್ರೆ ಹಳದಿಯಾಗಿರೋದು ಇದೆಯಲ್ಲ, ಅದೇ ನಿಂಬೆ ಹಣ್ಣು ಅಂತ ಹೇಳ್ತೀವಿ. ಅಂದ್ರೆ ರೂಪದಲ್ಲೇ ವಸ್ತುವಿನ ನಿಷ್ಠೆ ಇರೋದು ಮನುಷ್ಯನ. ಏನು ಸ್ಪಷ್ಟ? ಆ ರೂಪ ಸ್ಪಷ್ಟ ಅಂತೀವಲ್ಲ, ಅದೇನು ಚಲನಾತ್ಮಕವೋ ಸ್ಥಿರಾತ್ಮಕವೋ ಗೊತ್ತಿಲ್ಲ. ಅದೇನು ಒಂದಾದ್ಮೇಲೆ ಒಂದು ಚೇಂಜ್ ಆಗ್ತಾ ಇದೆಯೋ, ಅದದೇ ಚೇಂಜ್ ಅದೇನೋ ಅಂತೂ ಗೊತ್ತಿಲ್ಲ. ಒಂದೇ ರೂಪ ಇರುತ್ತೆ, ಯಾರಿಗಾರ ಇರಲ್ಲ. ಆಮೇಲೆ ನೀವು ಲೈಟ್ ಇಂದು ರೂಪ ಅಂತ ಆಗ್ಬಿಟ್ರೆ, ಲೈಟು ಹೀಗೆ ಬೀಳ್ತಾ ಇರುತ್ತಲ್ಲ ಫಾಸ್ಟ್ ಆಗಿ, ಅದು ಬೇರೆ ಬೇರೆ ತಾನೆ. ಅದರದ್ದೇ ರೂಪ ಆದ್ರೆ ಒಂದಾಗ್ಬಿಟ್ಟು, ಬೇರೆ ಬೇರೆ ರೂಪ ಆದ್ರೆ ಯಾವ್ದದ? ಒಂದು ಕನ್ನದೇ ನೀವೇ ಸರಿಪ್ಪ, ನೀವು ನೀಲಿ ಕಾಣ್ತಾ ಇರೋದು ಯಾವ್ದನ್ನ ಹೇಳ್ತಾ ಇದ್ದೀರಿ ಹೇಳೆ? ಲೈಟ್ ಅನ್ನ. ಮೊದಲು ಲೈಟಿಗೆ ಬರ್ರೆ. ಲೈಟ್ ಲೈಟ್ ಫಾಸ್ಟ್ ಆಗಿ ಬೀಳ್ತಾ ಇದೆ ತಾನೆ, ಅದೇನು ಸ್ಥಿರ ಅಲ್ಲ, ಬಿದ್ದ ಕೂಡಲೇ ಹೋಗ್ಬಿಡುತ್ತೆ. ಆದ್ರೆ ಯಾವ ಆ ತರ್ಕ ಬೇರೆ. ಈಗ ಬೀಳ್ತಾ ಇರೋ ಲೈಟ್ ಹೇಳಿ, ಆ ಲೈಟ್ ಬೇರೆ ಬೇರೆ ಹೌದಾ ಅಲ್ವಾ ಹೇಳಿ? ಬೇರೆ ಬೇರೆ ಆದ್ಮೇಲೆ ಫಾರಂ ಬೇರೆ ಬೇರೆ, ಅಷ್ಟೇ ನಮ್ಗೆ ಯುಕ್ತಿ ಅನುಭವ. ಅದೇನ್ರೇನು? ಮೊದಲು ತೋರಿದ ತರಹನೇ ಇನ್ನೊಂದು ತೋರೋದು. ತೋರಿದ ಬೌದ್ಧವಾದ ಅಲ್ಲ. ಬೌದ್ಧವಾದದಲ್ಲಿ ನಾವು ಹೇಳೋದು ಬೇರೆ ಬೇರೆ ರೂಪಗಳೇ ಬಂದು ನಿನಗೆ ಅದೇ ತರ ಹಿಂದಿಂದು ಮುಂದಿಂದು ಅಂತ ಯೋಚನೆ ಮಾಡುದು, ಆ ವಿಷಯ ಬೇರೆ. ಸದ್ಯಕ್ಕೇನೋ ರೂಪಗಳು ಬೇರೆ ಬೇರೆ ಬಿದ್ದಾಗ ಅಲ್ಲಿ ಅದೇ ಅಂತ ಹೇಳ್ತೀವಲ್ಲ, ಅಲ್ಲಿ ಯಾವುದೋ ಒಂದು ಬದಲಾವಣೆಯಾಗ ಆ ರೂಪ ಫೇಡ್ ಆಗತ್ತಲ್ಲ. ಫೇಡ್ ಅಂದ್ರೆ ಡಿಮ್ ಆಗೋದು. ಲೈಟ್ ಮ್ಯಾಟರ್, ಮ್ಯಾಟ್ರ್ ಇಲ್ವಲ್ಲ, ಬೇರೆ ಕಾಣೋದೇ ಇಲ್ವಲ್ಲ. ಅದು ಬೇರೆ, ನೀವು ಹೇಳೋದು ಕ್ರಮ ಬೇರೆ. ಆದ್ರೆ ಲೈಟ್ ಬೇರೆ ಬೇರೆನೋ ಒಂದೇ. ನಾವು ಹಾಗಾಗಿ ಬಂದಾಗ ಬಿದ್ದದ್ದು ಹೋಗಲ್ವೇ? ಸೂರ್ಯ ಬರ್ತಾ ಇರುತ್ತಲ್ಲ, ಅದೇ ಹೇಗೆ ಒಂದೇ ಹೇಗೆ? ಬೇರೆ ಬೇರೆ ಅಲ್ವಾ? ಬೇರೆ ಬೇರೆ ಅಂದ್ರೆ ಮೊದಲು ಬಂದು ಬಿದ್ದದ್ದು ಹೋಯ್ತು, ಇನ್ನೊಂದ್ಸಲ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳ್ತಾ ಇದೆಯಲ್ಲ, ಆ ಬಿದ್ದದ್ದು ಅಲ್ಲೇ ಉಳ್ಕೊಳುತ್ತಾ? ಬಣ್ಣ ಹಚ್ಚಿದಾಗ ಆಗತ್ತಾ? ನಮ್ಮ ಕಣ್ಣಿಗೆ ಏನು ನಾವು ನೋಡ್ತೀವೋ ಅದರಷ್ಟೇ ನಾವು ಗೊತ್ತಿಲ್ಲ. ನಾವು ಕೇಳ್ತಾ ಇರೋ ಲೈಟ್ ಅನ್ನೋದು ಬೇರೆ ಬೇರೆ. ಪ್ರಶ್ನೆ ಉತ್ತರ ಹೇಳಿ ಸ್ವಾಮಿ. ನಿಮ್ ಕಣ್ಣಲ್ಲಿ ಲೈಟ್ ನಿಜವಾಗಿ ಬೀಳ್ತಾ ಇರೋದು ಬೇರೆ ಬೇರೆನಾ ಅದೇನಾ? ಅದೇ ಆಗಿದ್ರು ಈಗ ಸೂರ್ಯ ಮುಳುಗಿದ್ರೆ ಲೈಟ್ ಉಳ್ಕೊಳತ್ತಾ? ಈಗ ಮಳೆ ನೀರ್ ಬಿದ್ರೆ ನೀರ್ ಉಳ್ಕೊಳತ್ತೆ, ಮಳೆ ನಿಂತ್ರು. ಹಾಗೆ ಸೂರ್ಯನ ಲೈಟ್ ಬಿದ್ರೆ ಉಳ್ಕೊಳತ್ತಾ? ನಾಶವಾಗತ್ತೆ, ಮರೆಯಾಗತ್ತೆ. ಅಷ್ಟು ಫಾಸ್ಟ್ ಆಗಿ ಬರ್ತಾ ಇದೆ. ಎಲ್ಲ ಬಹಳ ಕಷ್ಟ. ಯಾವ್ದು ಮ್ಯಾಚ್ ಆಗಲ್ಲ. ನಾನು ಮ್ಯಾಚ್ ಆಗೋದ್ ಬೇಡ, ಅವ್ರು ಹೇಳೋದ್ರಲ್ಲೇ ಅನುಭವ ಅಂತ. ತಥಾ ಯತ್ ಶುಕ್ಲಮಿವ ಅಭೂತ್ ಗೃಹ್ಯಮಾಣಂ ತದ್ ಅಪಾಂ ರೂಪಂ. ಇದು ಬೆಳುಪಿಗೆ ಹತ್ರವಾದದ್ದು ಏನಿದೆಯೋ ಅದು ನೀರಿನ ರೂಪ ಅಂತ ತಿಳ್ಕೊಂಡ್ಬಿಡು. ನೀರಿಂದು ಬೇರೆದಲ್ಲಿ ಮಿಕ್ಸ್ ಆಗಿ ಸ್ವಲ್ಪ ಬೇರೆ ತರ ಕಾಣುತ್ತೆ, ಆದ್ರೆ ಬೆಳುಬೆ ಅದು. ಕೆಂಪು ಬೇರೆ ತರ ಮಿಕ್ಸ್ ಆಗಿ ಬ್ರೌನ್ ಕಲರ್ ಅಂತ, ಆದ್ರೆ ಕೆಂಪೆ. ಅಂದ್ರೆ ಬೇರೆ ಬೇರೆ ಮಿಕ್ಸ್ ಮಾಡಿ ಬೇರೆ ಬೇರೆ ಕಲರ್ ಆಗತ್ತೆ ಹೊರತು ಮೂರೇ. ಹಾಗೆ ಒಂದೇ ವಸ್ತುವೇ ಇನ್ನೊಂದು ವಸ್ತುವಿನ ಜೊತೆ ಸೇರಿದಾಗ ಈ ಮೂರಲ್ಲೇ ಬೇರೆ ಬೇರೆ ತರ ಕಾಣುತ್ತೆ. ಇಲ್ಲಿ ಮೂರರಲ್ಲಿ ಎಲ್ಲ ಬಣ್ಣಗಳು ಅಡಕವಾಯಿತು. ಆ ಮೂರು ಬಣ್ಣಗಳು ತೇಜೋ ಬಣ್ಣಗಳಿಗಿಂತ ಬೇರೆ ಇಲ್ಲ, ತೇಜೋ ಬಣ್ಣಗಳು ಸದ್ರೂಪಕ್ಕಿಂತ ಬೇರೆ ಇಲ್ಲ ಅಂತ ಹೇಳಿದ್ರು. ನಮಗೆ ಅತಿ ಸಾಮಾನ್ಯವನ್ನ ಮಹಾಸಾಮಾನ್ಯವನ್ನ ಗುರುತಿಸೋಕೋಸ್ಕರ ಈ ಪ್ರಕ್ರಿಯೆ ಶುರುವಾಗಿದೆ. ಯತ್ ಕೃಷ್ಣಮಿವ ಗೃಹ್ಯಮಾಣಂ ತದ್ ಅನ್ನಸ್ಯ ಇತಿ ವಿಧಾಂಚಕ್ರುಹೋ. ಇನ್ನು ಕಪ್ಪಿಗೆ ಹತ್ರವಿರುವಂತಹ ಎಲ್ಲಾ ಬಣ್ಣವು ಅನ್ನ ಅಂದ್ರೆ ಭೂಮಿ,
ಇಲ್ಲಿ ಅನ್ನ ಅಂದ್ರೆ ಊಟ ಮಾಡೋ ಅನ್ನ ಅಲ್ಲ. ಅನ್ನ ಅಂದ್ರೆ ಪೃಥ್ವಿ. ಅದರದ್ದು ಅಂತ ತಿಳ್ಕೊಬೇಕು. ಈ ವಿಧಾನ ಚಕ್ರ ಏವಮೇವ ಅತ್ಯಂತ ದುರ್ಲಕ್ಷ್ಯಂ ಯದು ಅಪಿ ಅವಿಜ್ಞಾತಮಿವ ವಿಶೇಷತೋ ಗೃಹ್ಯಮಾಣಂ ಅಭೂತ ತದಪಿ ಏತಾಸಾಮೇವ ತಿಸೃಣಾಂ ದೇವತಾನಾಂ ಸಮಾಸಃ ಸಮುದಾಯಃ ಇತಿ ವಿಧಾನಚಕ್ರೋ. ಹೀಗೆ ಅತ್ಯಂತ ದುರ್ಲಕ್ಷ್ಯ ಅಂದ್ರೆ ಮೂರಲ್ಲಿ ಬೇರೆ ಯಾವುದು ಕಾಣದೇ ಇದ್ರು ಕೂಡ ಅವಿಜ್ಞಾತಮಿವ ಸ್ಪಷ್ಟವಾಗಿ ಗೊತ್ತಾಗದೇ ಇದ್ರು ಅಂದ್ರೆ ವಿಶೇಷವಾಗಿ ಇಂತಹ ಕಪ್ಪಿಗೆ ಹತ್ರ, ಬೆಳಪಿಗೆ ಹತ್ರ, ಕೆಂಪಿಗೆ ಹತ್ರ ಗೊತ್ತಾಗದೇ ಇದ್ರು ಕೂಡ ಅದು ಈ ಮೂರು ದೇವತೆಗಳು ಯಾರೋ ತೇಜೋಬನ್ನಗಳು. ಆ ತೇಜೋಬನ್ನಗಳ ದೇವತೆಗಳ ಸ್ವರೂಪವೇ ಅದು. ಅದರದ್ದೇ ಒಟ್ಟು ಅದೇ ಮಿಕ್ಸ್ ಒಂದು ಹೆಚ್ಚು ಬೆಳುಪಾಗಿ ಕಡಿಮೆ ಕಪ್ಪಾಗಿ ಕಡಿಮೆ ಕೆಂಪಾದ್ರೂ ಒಂಥರ. ಈಗ ಪ್ರಧಾನವಾದಿಗಳು ಸತ್ವರಜಸ್ತಮೋ ಗುಣಗಳು ಸೇರಿ ಎಲ್ಲ ಆಗಿದ್ದಾರೆ. ಇಲ್ಲಿ ತೇಜೋಬನ್ನಗಳು ಮೂರು ಸೇರಿ ಎಲ್ಲ ಆಗಿದ್ದಾರೆ. ಪ್ರಧಾನವಾದಿಗಳು ಸತ್ವಗುಣ, ರಜೋಗುಣ, ತಮೋಗುಣ ಮೂರೇ ಇರೋದು ಪ್ರಪಂಚದಲ್ಲಿ. ಅದರದ್ದೇ ಮಿಕ್ಸಿಂಗ್ ಅದು. ಉಳಿದೆಲ್ಲ ಅದರದ್ದೇ ಪದಾರ್ಥ ಅಂದ್ರು. ಶಂಕರಾಚಾರ್ಯ ಹೇಳಿದ್ರು ಸತ್ವಗುಣ, ರಜೋಗುಣ, ತಮೋಗುಣ ಮನಸ್ಸಿಗೆ ಸೇರಿದ್ದು, ವಸ್ತುಗೆ ಯಾಕೆ ಸೇರಿಸ್ತೀಯ? ಒಂದೇ ವಸ್ತು ಒಬ್ಬನಿಗೆ ಸತ್ವಗುಣ ಅನ್ಸತ್ತೆ, ಇನ್ನೊಬ್ಬರಿಗೆ ರಜೋಗುಣವಾಗುತ್ತೆ, ಇನ್ನೊಬ್ಬರಿಗೆ ತಮೋಗುಣವಾಗುತ್ತೆ. ಅದನ್ನ ಸತ್ವಜ ಸಮಗುಣ ಇರೋದೆಲ್ಲಿ? ಮನಸ್ಸಿನಲ್ಲಿ. ಮನುಷ್ಯನ ಮನಸ್ಸಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಇದೆ. ವಸ್ತುವು ಈ ತೇಜೋಬನ್ನಗಳಿಂದ ಆಗಿದೆ. ತೇಜೋಬನ್ನಗಳು ಅಂದ್ರೆ ಹೌದು ಅಂತಾರೆ ಪ್ರಧಾನವಾದಿಗಳು. ಇಡೀ ಜಗತ್ತಲ್ಲ ಸತ್ವ, ರಜಸ್ಸು, ತಮಸ್ಸು ಅದು ಎಷ್ಟೋ ಪರ್ಸೆಂಟೇಜ್ ಹೆಚ್ಚು ಕಮ್ಮಿ ಆದ್ರೆ ಬೇರೆ ಬೇರೆ ಸೃಷ್ಟಿ ಎಲ್ಲ ಈಕ್ವಲ್ ಆಗ್ಬಿಟ್ರೆ ಪ್ರಳಯ. ಹೌದು. ನಮಗೆ ಮನುಷ್ಯನಿಗೆ ಬೆಳಗಿನ ಜಾವ ಎದ್ದಾಗ ಸತ್ವಗುಣ, ಆಮೇಲೆ ಕೆಲಸ ಮಾಡುವಾಗ ರಜಾಗುಣ, ನಿದ್ದೆ, ತೂಕಡಿಕೆ, ಆಲಸ್ಯ ಬಂದ್ರೆ ತಮೋಗುಣ. ಇದು ಸಾಮಾನ್ಯ. ಅದು ಮನಸ್ಸಿನ ಸ್ವಭಾವವೇ. ಆದ್ರೆ ಅವ್ರಿಗೆ ಹಾಗೆ ಹೇಳೋಲ್ಲ, ಮನಸ್ಸಿಂದ ಹೇಳೋಲ್ಲ. ಪ್ರಪಂಚವೆಲ್ಲ ಹಾಗೆ ಮೂರೇ ಗುಣದಿಂದ ಆಗಿದೆ ಅಂತಾರೆ. ಅದಕ್ಕೆ ಕಾರಣ ಏನಂದ್ರೆ ಮನಸ್ಸೇ ಹಾಗೆ ಕಾಣಿಸುತ್ತೆ ಪ್ರಪಂಚವಾಗಿ. ನಿಮ್ಗೆ ಕಾಣಿಸ್ತಾ ಇರೋ ಪ್ರಪಂಚವೆಲ್ಲ ಯಾವವು? ನಿಮ್ಮ ಮನಸ್ಸೇ. ಯಾಕೆ ಸತ್ವಗುಣ ಕಾಣುತ್ತೆ? ಯಾವ ಮನಸ್ಸಿಗೆ ಉಲ್ಲಾಸ, ಸುಖ, ಜ್ಞಾನ ಬರುತ್ತೋ ಆವಾಗ ಸತ್ವಗುಣವಾಗಿ ಕಾಣುತ್ತೆ ಪ್ರಪಂಚವೆಲ್ಲ. ಯಾವಾಗ ನಿಮ್ಗೆ ಬಹಳ ಆಕ್ಟಿವ್ ಆಗಿ ರಜೋಗುಣ, ಕಾಮ, ಕರ್ಮ ಅಂತ ರಾಗದ್ವೇಷಗಳು ಬಂದ್ರೆ ರಜೋಗುಣ. ಯಾವಾಗ ತಮೋಗುಣ, ನಿದ್ದೆ, ತೂಕಡಿಕೆ, ಆಯ ತಮೋಗುಣ. ಪ್ರಪಂಚವೆಲ್ಲ ಮೂರರಿಂದ ಆಗಿದೆ ಅಂತ ಹೇಳಿದ್ರು. ಇವರು ಮೂರು ಅಂದ್ರು ತೇಜೋಬನ್ನಗಳು ಅಂತ ಹೇಳಿದ್ರು. ಆದ್ರೆ ತೇಜೋಬನ್ನಗಳಿಂದ ವಸ್ತು ಆಗಿದೆ ಅಂದ್ರು. ಅವ್ರು ಸತ್ವಸ್ತಮಗಳಿಂದಲೇ ವಸ್ತು ಅಂತಾರೆ. ಸತ್ವರಜಸ್ತಮಗಳು ಮನಸ್ಸಿನ ಧರ್ಮವೇ ಹೊರತು ವಸ್ತುವಿನ ಧರ್ಮ ಅಲ್ಲ. ಹೇಳಿದ್ದಾರೆ ಭಾಷ್ಯಕಾರರಲ್ಲಿ ಸ್ಪಷ್ಟವಾಗಿ. ಯಾಕೆಂದ್ರೆ ಒಂದೇ ವಸ್ತುವೆ ಒಬ್ಬನಿಗೆ ಸತ್ವಗುಣ ಕಾಣುತ್ತೆ, ತಮೋಗುಣ ಕಾಣುತ್ತೆ. ಅವನ ಮನಸ್ಸಿನಲ್ಲಿ ಈಗ ನಾನು ಚೆನ್ನಾಗಿ ಊಟ ಮಾಡಿ ಬಂದ್ರೆ ನಿದ್ದೆ, ತೂಕಡಿಕೆ ಬರ್ತಾ ಇರುತ್ತೆ. ಏನ್ ಸತ್ವಗುಣ ಅದನ್ನೇ ಹೇಳೋದು. ಮನಸ್ಸೇ ಪ್ರಪಂಚ ಅನ್ನೋದು ಒಂದು ರೀತಿ ಸತ್ಯವೇ. ಅದು ಮನೋದೃಶ್ಯಮಿದಂ ದ್ವೈತಂ ಯತ್ಕಿಂಚಿತ್ ಸಚರಾಚರಂ. ಅದು ಸರಿ. ಈಗ ನಮಗೆ ಏನಾಗಿದೆ ಅಂದ್ರೆ ಈ ಸದ್ರೂಪವನ್ನು ಕಂಡುಹಿಡಿಯೋಕೆ ಹೊರತು ನಮ್ಮ ಅರಿವಿನ ಸ್ವರೂಪದ ದಾರಿಯಲ್ಲಿ ಹೋಗಿಲ್ಲ ನಾವು. ಸದ್ರೂಪದಲ್ಲಿ ತೇಜೋಬನ್ನಗಳೇ ಈ ಜಗತ್ತ ಇದೆ. ಅವೇ ಪಂಚಭೂತಗಳು ಅಂತ ಹೇಳ್ಬೇಕು. ಅದಕ್ಕಿಂತ ಹೇಳಿದ್ರೆ ಆಯ್ತು. ಈಗ ಏನೇನಿದೆಯೋ ಗೊತ್ತಾಗೋದು ಹತ್ತಿರಲ್ಲಿ ಅಷ್ಟು ಈ ಮೂರಲ್ಲಿ ಅಡಕ ಮಾಡ್ಬಿಡಿ. ಆ ಮೂರು ರೂಪಗಳನ್ನು ಮುಂದೆ ಸದ್ರೂಪದಲ್ಲಿ ಇದೆ ಎನ್ನುವಂತಹ ಸ್ವರೂಪಕ್ಕೆ ಈ ಮೂರು ರೂಪ ಬಂದಿದೆ ಅಂತ ಹೇಳಬೇಕು. ಇದು ಬಹಳ ವಿಶೇಷವಾದಂತಹ ವಿಷಯ ಇದು. ತಿಸೃಣಾಂ ದೇವತಾನಾಂ ಸಮಾಸಃ. ಮೂರೂ ದೇವತೆಗಳ ಹೊಟ್ಟೆ ಇನ್ನು ಉಳಿದದ್ದು. ಇದು ಕಪ್ಪು ಅಲ್ಲ, ಕೆಂಪು ಅಲ್ಲ, ಬೆಳಪು ಅಲ್ಲ ಅಂದ್ರೆ ಯಾವ್ದಕ್ಕಾದ್ರೂ ಒಂದು ಹತ್ರ ಮಾಡಿ. ಇಲ್ಲೇ ಹೋದ್ರೆ ಗೊತ್ತಾಗದೆ ಹೋದ್ರು ಈ ಮೂರದ್ದೇ ಅಂತ ತಿಳ್ಕೊಂಬಿಡಿ. ಈ ಜಗತ್ತೆಲ್ಲವೂ ಮೂರಲ್ಲಿ ಅಡಕವಾಯಿತು ಅಂದ್ರೆ ನಿಮಗೆ ಜಗತ್ತಿನ ಒಂದು ಜ್ಞಾನ ಆಯ್ತು. ಸರಿ. ಯಾವಾಗಲೂ ಸಾಮಾನ್ಯವನ್ನು ನೋಡೋನಿಗೆ ಅಪೇಕ್ಷೆ ಆಗ್ಲಿ ಕುತೂಹಲ ಆಗ್ಲಿ ಬರೋಲ್ಲ.
ವಿಶೇಷ ನೋಡೋನಿಗೆ ಮಾತ್ರ ಕುತೂಹಲ ಅಪೇಕ್ಷೆ ಬರೋದು. ಲೋಕದಲ್ಲಿ ಎಲ್ಲ ವಸ್ತು ಈ 3 ಬಣ್ಣದ ಕಾಂಬಿನೇಷನ್ ಅಷ್ಟೇ, ಇನ್ನೇನು ಇಲ್ಲ ಅಂತಂದ್ರೆ ಅವಾಗ ಏನು ಹುಡ್ಕೋಬೇಕಾಗಿಲ್ಲ. ಅದೇನು ಅಂತ ಕೇಳಕ್ ಹೋಗಲ್ಲ. ಕುತೂಹಲವು ಅಪೇಕ್ಷೆಯು ಎರಡೂ ನಮ್ಮನ್ನ ಹೊರಮುಖವಾಗಿ ತಳ್ಳುತ್ತೆ. ಆದ್ರಿಂದ ಅದನ್ನ ಅವಾಯ್ಡ್ ಮಾಡ್ಬೇಕು ಅನ್ನೋಕ್ಕೋಸ್ಕರ ಹೇಳಿ ಸಮಾಸಃ ಸಮುದಾಯ ಇತಿ ವಿಧಾಂಚಕ್ರೋ ಹೀಗಂತ ತಿಳ್ಕೊಂಡ್ರು. ಮುಂದಕ್ಕೆ ಹೋಗೋಣ. ಏವಂತಾವತ್ ಬಾಹ್ಯಂ ವಸ್ತು ಅಜ್ಞಾದಿವತ್ ವಿಜ್ಞಾತಂ. ಹೀಗೆ ಪ್ರಪಂಚದಲ್ಲಿರುವ ಎಲ್ಲ ಪದಾರ್ಥಗಳು ಯದಗ್ನೇಹ ರೋಹಿತಂ ಅಂತ ಕೊಟ್ಟೋಲ್ಲ. ತೇಜಸ್ಸದ ಅಗ್ನಿ ಕೆಂಪಾಗಿ ಉರಿತಾ ಇದ್ರೆ ತೇಜಸ್ಸದ್ದು, ಕಪ್ಪಾಗಿ ಕಂಡ್ರೆ ಅದು ಪೃಥ್ವಿದು, ಬೆಳ್ಳ ಕಂಡ್ರೆ ಇನ್ನು ಅಗ್ನಿ ಬೇರೆ ಬಣ್ಣನೂ ಕಂಡ್ರು ಆ ಮೂರಲ್ಲೇ ಅಡ್ಕ ಮಾಡಬೇಕು. ಒಂದ್ ರೀತಿ ಅಗ್ನಿಯಲ್ಲೂ ಮೂರೇ ಬಣ್ಣ ಅಂತಿಲ್ಲ, ನೀಲಿ ಬಣ್ಣನೂ ಕಾಣುತ್ತೆ. ನೀಲಿ ಕಪ್ಪು ಅಂತ ಹತ್ರ ಇಟ್ಕೋಣ, ಸ್ಟ್ರಾಂಗ್ ಅದು ನೀಲಿ. ಗ್ಯಾಸಲ್ಲಿ ಇನ್ ಕೆಲವು ಜನ ಚೆಂಡವೂ ಕೂಡ ಕೊನೆಯಲ್ಲಿ ಹೇಳ್ತಾರಲ್ಲ ಬೇರೆ ಶರವಂಗಾರ ಶರಹ ಅಂದ್ರೆ ಒಂಥರ ಅಲೆ 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 ಅಲೆಯಾಗಿ ನೀಲಿ ನೀಲಿ ಕೆಂಡ ಆದ್ಮೇಲೆ ಬರೀ ನೀಲಿ ಕಲರ್ ಕಾಣುತ್ತೆ. ಆರು ಸ್ಟ್ರಾಂಗ್ ಅದು. ಆರು ಬ್ರಹ್ಮ ಸ್ವರೂಪ. ಹಾಗೆ ಅಗ್ನಿಯಲ್ಲೂ ಕಪ್ಪು ಕೆಂಪು ಬಿಳುಪು ಅಂತ 3 ನೋಡ್ಬೇಕು ಅಂತಾರೆ. ಯಾವ್ದು ಬಿಳುಪು ಯಾವ್ದು ಕೆಂಪು? ಈಗ ಲೈಟ್ ಪೂರ್ತಿ ಬಿಳುಪೆ ಅನ್ಸತ್ತಪ್ಪ. ಅದು ಇದ್ರ ಮೇಲೆ ಬೀರು ಮೇಲೆ ಬಿದ್ರು ಲೈಟ್ ಬೆಳುಪು, ಬೀರು ಬಣ್ಣ ಆ ಬಣ್ಣ ಅಂತ ಹೇಳ್ಬೋದು ಅಲ್ವಾ? ಬೆಳಕು ಬೆಳುಪು ಅಲ್ವಾ? ಈಗ ಇದ್ರ ಮೇಲೆ ಬೆಳಕು ಬಿದ್ದಿದೆ, ಈ ಬೆಳಕಿನ ಬಣ್ಣ ಇದೋ, ಇದ್ರ ಬಣ್ಣ ಕಾವಿ, ಬೆಳಕು ಬಿಳುಪು. ಹೌದಲ್ವಾ? ಅನ್ನಲ್ಲ ಸರಿ. ಅಲ್ಲಿ ಅದು ಈಗ ಒಂದು ರೀತಿ ಮುಚ್ಕೊಂಡಿದೀವ ಅಂತ ಬೆಳಕು ಅದನ್ನ. ಹೌದಾ? ಹೌದಾ? ಹಾಗೆ ಇನ್ನು ಅಜ್ಞಾದಿಗಳಂತೆ ಈ ಜಗತ್ತಿನ ಎಲ್ಲ ವಸ್ತುಗಳು ವಸ್ತು ಅಂತ ನಿಲ್ಲಿಸ್ಬಿಟ್ರು. ಯಾಕೆ ಹೇಳಿ? ನಪುಂಸಲಿಂಗ. ಬಾಹ್ಯಂ ವಸ್ತು, ಪ್ರಪಂಚದ ವಸ್ತು. ಪದಾರ್ಥ ಪುಲ್ಲಿಂಗ, ವಸ್ತು ನಪುಂಸಲಿಂಗ. ಅದಕ್ಕೆ ಬಾಹ್ಯಂ ಬಹಿರ್ಭಾವಂ ಬಾಹ್ಯಂ. ಹೊರಗಡೆ ಇರುವ ಎಲ್ಲ ವಸ್ತುಗಳು ಅಗ್ನಿಗೆ ಹೇಳಿದ ಹಾಗೆ 3ರಲ್ಲೇ ಅಡಕ ಮಾಡ್ಕೊಂಡ್ಬಿಡಿ. ತೇಜಸ್ಸು, ಪೃಥ್ವಿ, ನೀರು 3ರಲ್ಲಿ ಅಪ್ಪು ನೀರು. ಆ ನೀರು ಅಂದ್ರೆ ತೇಜೋಬನ್ನ ಅಂತ ಹೇಳ್ತೀವಿ. ಅವ್ರು ತೇಜೋಬನ್ನ ಅನ್ನುವಾಗ ನಮ್ಗೆ ಏನಾದ್ರು ಗೊತ್ತಾ? ನಮ್ಗೇನೋ ಅರ್ಥ ಆಗಿರುತ್ತಲ್ಲ. ಹೊಸರಾಗಿ ಕನ್ನಡ ಕೇಳಿದ್ ಏನ್ ತೇಜೋಬನ್ನ ಅಂತಾರಲ್ಲ ಇವರು. ಅಲ್ಲೋ ಅನ್ನ ಅಂತಾರೆ ಭೂಮಿಗೆ. ಅದಕ್ಕೆ ಸೂತ್ರ ಭಾಷೆ ಮೇಡ ತಥಾ ಇದಾನೀಂ ಯಥಾನು ಖಲು ಹೇ ಸೌಮ್ಯ ಇಮಾಃ ಯಥೋಕ್ತಾಃ ತಿಸ್ರೋ ದೇವತಾಃ ಪುರುಷಂ ಶಿರಃಪಾಣ್ಯಾದಿ ಲಕ್ಷಣಂ ಕಾರ್ಯಕರಣ ಸಂಘಾತಂ ಪ್ರಾಪ್ಯ ಪುರುಷೇಣ ಉಪಯುಜ್ಯಮಾನಾಃ ತ್ರಿವೃತ್ ಏಕೈಕಾ ಭವತಿ ತನ್ಮೇ ವಿಜಾನೀಹಿ ನಿಗದತಃ ಇತ್ಯುಕ್ತ ಆಹ. ಈಗ ಹೇಗೆ ಹೊರಗಡೆಯ ಪದಾರ್ಥಗಳನ್ನೆಲ್ಲ 3ರಲ್ಲಿ ಅಡಕ ಮಾಡಿದವೋ ತೇಜೋಬನ್ನಗಳಲ್ಲಿ, ಈಗ ಹೇ ಮಗೋ ಸೌಮ್ಯ ಇಮಾಹ ಯಥೋಕ್ತಾಸ್ತಿಸ್ರೋ ದೇವತಾಃ, ಇದೇ ತೇಜೋಬನ್ನಗಳೇ ಈ ದೇಹದಲ್ಲಿವೆ. ಹೇಗೆ ಹೊರಗಿನ ಪದಾರ್ಥಗಳು ತೇಜಸ್ಸು, ನೀರು, ಪೃಥ್ವಿ ಅಂತ ಹೇಳಿ ಅವುಗಳನ್ನು ನೋಡ್ತಾ ಇದೀವಿ ಅಂತ ಹೇಳ್ತೀವೋ, ಈ ದೇಹೇಂದ್ರಿಯಗಳ ಸಮೂಹ ಇದೆಯಲ್ಲ ಕಾರ್ಯಕರಣ, ಪುರುಷ ಅಂದ್ರೆ ಇಲ್ಲಿ ಕಾರ್ಯಕರಣ ಸಂಘಾತ. ಇಸ್ರೋ ದೇವತೆಗಳೇ ಪುರುಷಂ ಪ್ರಾಪ್ಯ ಅಂತಿದೆ ಅಲ್ಲಿ ಮೂಲದಲ್ಲಿ. ಪುರುಷಂ ಪ್ರಾಪ್ಯ ತ್ರಿವೃತ್ ಏಕೈಕಾ ಭವತಿ ತನ್ಮೇ ವಿಜಾನಿ. ಇಲ್ಲಿ ಪುರುಷ ಶಬ್ದಕ್ಕೆ ತಲೆ ಕೈಕಾಲಿರುವ ಶರೀರಾಕಾರಕ್ಕೆ ಪುರುಷ ಅಂತ. ಅದು ಒಂದು ರೀತಿ 3. ಅದು ಮನುಷ್ಯನ ಜೀವನ ಸ್ವರೂಪಕ್ಕೆ ಹೇಳಿದ್ರೆ ಅದೊಂದು ಬಟ್ಟೆ. ದೇಹಕ್ಕೆ ಬಟ್ಟೆ ಬೇರೆ, ಜೀವನಕ್ಕೆ ಬಟ್ಟೆ. ಎಷ್ಟು ಬಟ್ಟೆ ಜೀವನಿಗೆ? ಒಂದು ತೆಳುವಾದ ಬಟ್ಟೆ, ಇನ್ನೊಂದು ಸ್ಥೂಲವಾದ ಬಟ್ಟೆ. ಸೂಕ್ಷ್ಮವಾದ ಬಟ್ಟೆ ಯಾವುದು? ಮನಸ್ಸು, ಪ್ರಾಣ, ಇಂದ್ರಿಯ ಶಕ್ತಿ. ಸ್ಥೂಲವಾದ ಬಟ್ಟೆ ತೂಕ ಹಾಕುವಂತ ಸ್ಥೂಲ ದೇಹ. ಸ್ಥೂಲ ದೇಹ, ಸೂಕ್ಷ್ಮ ದೇಹ, 2 ಬಟ್ಟೆ. 3 ಅಲ್ಲ, 2 ಬಟ್ಟೆ ಇರೋದು. 2 ಬಟ್ಟೆಯಲ್ಲಿ
ಅಮ್ಮ ಕಾರಣ ಶರೀರ ಕಾರಣ ಶರೀರ ಅಂತ ಒಪ್ಕೊಳ್ಳೋದು. ಶರೀರ ನಾನು ಓದಿರೋ ಪ್ರಕಾರ ಅಲ್ಲಲ್ಲ, ಲಾಜಿಕ್ ಇದಂ ಶರೀರಂ ಅಲ್ಲ, ಕಾರಣ ಶರೀರ ಯಾಕಮ್ಮ ಕಾರಣ ಅಂತ ಹೇಳಿದ್ರು. ಆಯ್ತು, ಕಾರಣ ಅಂದ್ರೆ ಅದಕ್ಕೊಂದು ಹೆಸರು ಕೊಡ್ಬೇಕಲ್ಲ. ಶರೀರ ಯಾಕಾಗಬೇಕು? ಇಲ್ಲಿ ನಾವೇನು ಹೊರಟಿದೀವಿ ಅಂದ್ರೆ ಪ್ರಕೃತ ಹೇಗೆ ಹೊರಗಡೆ ಇರುವ ವಸ್ತುಗಳು ನಾವು ನೋಡ್ತಾ ಇದ್ರದ ನಾನು ಮಾಡ್ಕೊಂಡಿಲ್ವೋ, ಇದೆರಡು ನೋಡ್ತಾ ಇದೀವಿ ನಾವು, ಇದು ಅದರದ್ದೇ, ಇದು ನಾನು ಮಾಡ್ಕೋಬೇಡಿ ಅಂತ ಹೇಳಕ್ಕೆ. ಇದನ್ನ ಯಾಕೆ ನಾನು ಮಾಡ್ಕೊಂಡ್ರೆ ಅಲ್ವಾ? ಪ್ರಪಂಚದ ಯಾರಾದ್ರು ತೇಜೋಬನ್ನ ನಾನು ಮಾಡ್ಕೋತಾರ? ಇಲ್ಲಿ ನಾನು ಕೂತಿದ್ದೀನಿ, ನಾನ್ ಮಾತಾಡ್ತೀನಿ, ಇದ್ಯಾತಕ್ಕೆ? ಈ ಸ್ಥೂಲ ಸೂಕ್ಷ್ಮ ಶರೀರವು ಅದೇ ಮೂರ, ಅದರದ್ದೇ ತುಂಡು, ಇದನ್ನ ನಾನು ಮಾಡ್ಕೋತೀಯಲ್ಲ ಅಂತ ಅವರಿಗೆ ಬೇಜಾರು. ಅಲ್ಲ, ಕಾರಣ ಶರೀರಕ್ಕೆ ಏನ್ ತೊಂದ್ರೆ? ಕಾರಣ ಶರೀರದ ಪ್ರಶ್ನೆ ಅಲ್ಲ, ಅನುಭವದಲ್ಲೂ ಇಲ್ಲ, ಅದು ಅರ್ಥ ಇಲ್ಲ. ಅಲ್ಲಮ್ಮ, ಕಾರಣ ಶರೀರ ಅಪೇಕ್ಷೆ ಪ್ರಕೃತ ಅಲ್ಲ. ಹಾಗೆ ತೇಜೋಬನ್ನಗಳೇ ಕಾರಣ ಅಂದ್ರು, ಆ ತೇಜೋಬನ್ನಗಳೇ ಅವ್ಯಾಕೃತ ಇನ್ನೊಂದಿದೆ ಅಂತ ಹೇಳಿದ್ರು, ಅದು ಪ್ರಕೃತ ಅವಶ್ಯಕತೆ. ನಮ್ಗೆ ವಿವೇಕ ಮುಖ್ಯ. ವಿವೇಕ ಯಾವುದು? ಅನಾತ್ಮವನ್ನ ಬಿಡಬೇಕು, ಆತ್ಮರನ್ನು ಉಳಿಸ್ಕೋಬೇಕು. ಅನಾತ್ಮದ ಸ್ವರೂಪ ಜ್ಞಾನ ಆಗಬೇಕು, ಆತ್ಮದ ಸ್ವರೂಪ ಜ್ಞಾನ ಹೋಗಬೇಕು. ಇದನ್ನೇ ಆತ್ಮಾನಾತ್ಮ. ಅನಾತ್ಮ ಯಾವುದು? ತೇಜೋಬನ್ನಗಳು ಅನಾತ್ಮ, ಹೊರಗಡೆ ಕಾಣುತ್ತಲ್ಲ, ಅದೆಲ್ಲ ಅನಾತ್ಮ. ಅದೇ ಇಲ್ಲಿರೋದು ಅಂದ್ರೆ ಇದು ಅನಾತ್ಮ ತಾನೆ. ಒಂದೇ ವಸ್ತುವನ್ನ ಇನ್ನೊಂದ್ ಕಡೆ ಇಟ್ಟರೆ ಬೇರೆ ವಸ್ತು ಆಗತ್ತಾ? ಆಗೋದಿಲ್ಲ. ಅದೇ ತೇಜೋಬನ್ನಗಳೇ ದೇಹದಲ್ಲಿದೆ ಅಂತ ತೋರಿಸ್ಬೇಕು. ಅದೇ ದೇಹಾಕಾರವಾಗಿ ಪರಿಣಾಮವಾಗಿದೆ, ಪರಿಣಾಮವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಇವಾಗ ಇಂದು ಮೂರು ಸೇರಲ್ಲ. ಮಾಂಸ ಒಂದು, ಬೀಜ ಒಂದು, ಹ್ಮ್. ಪಕ್ಕದಲ್ಲಿ ಪ್ರಾಣ ಒಂದು, ರಕ್ತ ಒಂದು, ಮೂತ್ರ ಒಂದು. ಮೂರು ಯಾಕೆಂದ್ರೆ ನಮಗೆ ಇದರಲ್ಲಿ ಬಹಳ ನ್ಯಾಯವಾಗಿ ಹೆಚ್ಚೆಚ್ಚು ಕಾರ್ಯವಾದಷ್ಟು ಗಲೀಜು, ಹೆಚ್ಚೆಚ್ಚು ಕಾರಣವಾದದ್ದು ಪ್ಯೂರ್ ಶುದ್ಧ ತೇಜಸ್ಸು. ಹಳೆ ತೇಜಸ್ಸು ಅಂತ ಆಗಲ್ಲ. ಇಷ್ಟು ವರ್ಷ ಸೂರ್ಯ ಬಂದ್ಯಾನೆ, ಇದು ತೇಜಸ್ ಹಳೇದು, ಈ ಉಷ್ಣ ಹಳೆ ಉಷ್ಣ ಅದೆಲ್ಲ ಇಲ್ಲ, ಹಳೇದು ಹೊಸ್ತು ಇಲ್ಲ. ಇಲ್ಲುಂಟು, ಎಲ್ಲೇ ದೇಹದಲ್ಲಿ ಉಂಟು, ಅಲ್ಲಿಲ್ಲ. ಇಲ್ಲಿ ಯಾಕೆ ಉಂಟು ಅಂದ್ರೆ ಇದು ಗಲೀಜು ಕಾರ್ಯ, ಗಲೀಜಾಗಿ ಅದನ್ನ ಅಷ್ಟು ಶುದ್ಧವಾದನ್ನೇ ನಾನು ಮಾಡ್ಕೊಂಡಿಲ್ಲ. ಈ ಗಲೀಜಾದನ್ನ ಯಾಕೆ ನಾನು ಮಾಡ್ಕೋಬೇಕು ಅಲ್ವಾ? ಅದನ್ನ ಬಿಡಿಸ್ಬೇಕಾಗಿದೆ. ಆತ್ಮಾನಾತ್ಮ ವಿವೇಕಕ್ಕೋಸ್ಕರವೇ ಈ ಪ್ರಕ್ರಿಯೆ ಹೊರತು ಬರೀ ಕೇವಲ ಅದರ ಸ್ವರೂಪ ತಿಳ್ಕೊಂಡು ಏನ್ ಮಾಡ್ಬೇಕು? ಏನು ಮಾಡ್ಬೇಕು? ಆದ್ರಿಂದ ಕಾರ್ಯಕರಣದ ಸಂಘಾತಕ್ಕೆ ಬಂದು ಮನುಷ್ಯ ಪುರುಷೇಣ ಉಪಯುಜ್ಯಮಾನ. ಈಗ ಉಪಯೋಗ ಮಾಡ್ಕೊಳ್ತಾ ಇರೋ ದೇಹೇಂದ್ರಿಯಗಳೇ ಹೊರತು ಬರೀ ಜೀವ ತಿನ್ನಲ್ಲ, ಬರೀ ದೇಹೇಂದ್ರಿಯವೂ ತಿನ್ನಲ್ಲ. ಬರೀ ದೇಹೇಂದ್ರಿಯ ಅಲ್ಲಿ ದೇಹ ಪ್ರಾಣ ಹೊದ್ದಲ್ಲಿ ಅಲ್ಲಿ ಬಿದ್ದಿರುತ್ತೆ, ಅದೇನು ತಿನ್ನತ್ತೆ? ಏನು ತಿನ್ನಲ್ಲ. ಬರೀ ಜೀವನೂ ತಿನ್ನಲ್ಲ, ಅವನು ತಿನ್ನಲ್ಲ. ಆ ಜೀವ ಇದ್ರಲ್ಲಿ ಸೇರ್ಕೊಂಡು ತಿಂದಾಗ ಅದರದ್ದು ಇದಕ್ ಬರುತ್ತಲ್ಲ, ಇಲ್ಲೂ ನಿಲ್ಲಲ್ಲ ಅದು. ಆ ಯಾವ ತೇಜೋಬನ್ನಗಳು ಸೋರ್ ಹೋಗುತ್ತೆ. ದಿನಾ ತಿಂತಾ ಇರ್ತಾನೆ, ದಿನ ಸೋರ್ತಾನೆ, 3 ಗಂಟೆ ಆದ ಕೂಡ ಹೋಯ್ತು. ಅನ್ನ ನೀರು ಇದು ಅದನ್ನ ಹೇಳ್ತಾರೆ. ಹೇಗೆ ಪುರುಷನು ಈ ಅನ್ನ ರೂಪವಾಗಿ ಈ ಮೂರನ್ನು ತಿಂತಾನೋ ಅದು ಯಾವ್ಯಾವ ತರ ಪರಿಣಾಮ ಆಗತ್ತೆ, ಅದೇ ತೇಜೋಬನ್ನಗಳೇ ಪಂಚಭೂತಗಳೇ ಇಲ್ಲಿ ದೇಹದಲ್ಲಿ ಹೇಗೆ ವಿಕಾರವಾಗತ್ತೆ ತಿಳ್ಕೊಂಡ್ರೆ ಅದರ ಹಾಗೆ ಇದು ಅರ್ಥ ಮಾಡ್ಕೊಂಡು ಅಶೀತಮನ್ನಂ ಓದಪ್ಪ. ಅಶೀತಮನ್ನಂ ಅನ್ನಮಶಿತಂ ವೇದ ಅನ್ನಂ ಅಶಿತಂ ವೇದ. ಅನ್ನಂ ಅಶಿತಂ ವೇದ ದೀಯತೆ ತಸ್ಯ ಯಃ ಸವಿಷ್ಠಃ ಆದೌ ತದ್ ಪುರೀಶಂ ಭವತಿ ಯಃ ಮಧ್ಯಮಃ ತದ್ ಮಾಂಸಂ ಯಃ ಅನಿಷ್ಠಃ ತದ್ ಮನಃ. ಅಶಿತಂ ಅನ್ನಂ ಅಶಿತಂ ತಿಂದಂಥ ಅನ್ನ ಅಂತ. ಯಾಕಂದ್ರೆ ಬರೀ ಎಲೆಲೆ ಇದ್ರೆ ಆಗಲ್ಲ. ಮೂರು ಭಾಗವಾಗತ್ತೆ ಎಂದು. 3 ಭಾಗ ಅಂದ್ರೆ ಅದರಲ್ಲೇ 3 ಪೀಸ್ ಆಗತ್ತೆ, 3 ಥರ ಹೋಗತ್ತೆ. ಅದು ತಿನ್ನಬೇಕಾದ್ರೆ ಅಪಾನ ವಾಯುವಿಂದ ಒಳಗೆ ಕೆಳ್ಕೊತಾನೆ. ಒಳಗಡೆ ಅಗ್ನಿ ಇದಾನೆ, ಅವನು ದೇಹಕ್ಕೆ ಹಂಚೋದು. ಆ ಉಷ್ಣವೇ ಅದನ್ನ
ಫಿಲ್ಟರ್ ಮಾಡೋದು ಚೆನ್ನಾಗಿ ಇದು ಮಾಡಿ ಅದನ್ನ ಫಿಲ್ಟರ್ ಮಾಡಿ ಅಹಂ ವೈಶ್ವಾನರೋ ಹೋತ್ವ ಅಂತ ಹೇಳ್ತೀವಲ್ಲ, ಜಾಠರಾಗ್ನಿ ಅಗ್ನಿ ಕೆಳಗೆ ಮೇಲೆ ಇರುವಂತಹ ಗಾಳಿ ಅದು ಉಸಿರಾಡೋದ್ರಿಂದ ಆ ಅನ್ನವನ್ನ ಹೂಲಿ ತಿರಿ ಹಾಕಿದಾಗ ಅದು ರುಬ್ಬಿ 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 ಅದನ್ನ ಫಿಲ್ಟರ್ ಮಾಡ್ತಾರೆ. ಅತ್ಯಂತ ಸ್ಥೂಲ ಹೊರಟೋಗತ್ತೆ, ಇಟ್ಕೊಳಕ್ ಬರಲ್ಲ. ಅಶೀತಮನಂ ತಸ್ಯ ಯುಹ ಸ್ಥವಿಷ್ಠೋ ಧಾತು ಹೋಗು ಸ್ಥೂಲ ಸ್ಥವೀಯ ಸ್ಥವಿಷ್ಠ ಅದು ಸೂಪರ್ಲೇಟಿವ್ ಡಿಗ್ರಿ. ಸ್ಥೂಲ ಅಂದ್ರೆ ಅತ್ಯಂತ ಇದು, ಅದಕ್ಕಿಂತ ಇನ್ನು ಸ್ಥೂಲ ಸ್ಥವೀಯ ಸ್ಥವಿಷ್ಠ. ಸ್ಥವಿಷ್ಠವಾದಂತಹ ಅಂಶ ಇದೆಯಲ್ಲ ಅನ್ನದಲ್ಲಿ ಅದು ತತ್ಪುರೀಶಂ ಭವತಿ, ಹೊರಗಡೆ ಹೋಗ್ಬಿಡುತ್ತೆ, ಇಟ್ಕೊಳಕ್ ಬರಲ್ಲ. ಯೋ ಮಧ್ಯಮ, ಅದೇ ಅನ್ನದಲ್ಲಿ ಮಧ್ಯಮವಾದಂತಹದ್ದು ಸ್ವಲ್ಪ ಈ ರಸ ರಕ್ತ ಮಾಂಸ ಮೇಧೋ ಮಜ್ಜ ಅಸ್ಥಿ ಆಮೇಲೆ ಶುಕ್ರ ಶೋಣಿತ ಅಂತ 7 ಧಾತುಗಳು. ಪುರುಷನ ಶರೀರದಲ್ಲಿ 7, ಸ್ತ್ರೀ ಶರೀರದಲ್ಲಿ 7. ಅದು ಆ ಒಳಗಿರುವ ಅಗ್ನಿಯಿಂದ ದಿನಾ ಬೆಂದು 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 ಅದು ಫಿಲ್ಟರ್ ಆಗಿ ಬೆಳದಲ್ಲಿ ಬಿಟ್ಟು ಕೊನೆಗೆ ರಸ ರಕ್ತ ಮಾಂಸ ಮೇಧೋ ಮಜ್ಜ ಅಸ್ಥಿ ಶುಕ್ರ ಶೋಣಿತ ಅಂತ ಹೀಗೆ 7 ಭಾಗ. ಆ ಶುಕ್ರ ಶೋಣಿತಗಳು ಸೇರಿದ್ರೆ ಮತ್ತಿಂದು ಶರೀರ ಉಂಟಾಗೋದು. ಪುರುಷನ ಶರೀರವು ಅನ್ನ ರಸವೇ. ಸವಾಯೇಷ ಪುರುಷೋ ಅನ್ನ ರಸಮಯ ಅಂತ ಈ ಶರೀರ ಅನ್ನದ್ದೇ ರಸ. ಇದು ಸ್ಥೂಲವಾದಂತ ಇದು. ಯೋ ಮಧ್ಯಮ ತನ್ ಮಾಂಸಂ ಅಂತ. ಯೋ ಅನಿಷ್ಠ ಅತ್ಯಂತ ಸೂಕ್ಷ್ಮವಾದ ಕಡದ ಮೇಲೆ ಬೆಣ್ಣೆ ತುಪ್ಪ ಬರುತ್ತಲ್ಲ, ಹಾಗೆ ಅತ್ಯಂತ ಸೂಕ್ಷ್ಮವಾದ್ದು ಹೃದಯದಲ್ಲಿರುವ ಮನಸ್ಸಿಗೆ ಹೋಗಿ ಸೇರ್ಕೊಳ್ಳೋದು. ಅದರಿಂದ ಅನ್ನದಿಂದಲೇ ಮನಸ್ಸು ಉಂಟಾಗೋದ್ರಿಂದ ಶುದ್ಧವಾದ ಅನ್ನ ತಿನ್ಬೇಕು. ಗಲೀಜನ್ನ ತಿಂದರೆ ಗಲೀಜು ಮನಸ್ಸಾಗುತ್ತೆ. ಮಧ್ಯಮ ಮಾಂಸ, ಮಧ್ಯಮ ಸಪ್ಪಗಿಲ್ಲ. ಮಾಂಸ ಅಂದ್ರೆ ಇದು ಮಜ್ಜ ಬರುತ್ತಲ್ಲ ಅನ್ನ ರಸ ಅಂದ್ರೆ ಅನ್ನದ ಅನ್ನಕ್ಕೆ ಅಪ್ಪು ತೇಜಸ್ಸು ಎಲ್ಲ ಮಧ್ಯಮಂ ಮಾಂಸ, ಮಧ್ಯಮ ಮಾಂಸವಾಗತ್ತೆ. ಅದ್ರಲ್ಲಿ ಇನ್ನೊಂದಿದೆ ಭಾಷ್ಯವದಪ್ಪ. ಅನ್ನಮಶಿತಂ ಭುಕ್ತಂ ತ್ರೇಧಾ ವಿಧೀಯತೆ. ತಿಂದಂತ ಅನ್ನ 3 ಭಾಗವಾಗಿ ಆಗತ್ತೆ. ಯಾರು 3 ಭಾಗ ಮಾಡೋದು ಬರೀತಾರೆ ಭಾಷೆಗಾರರು. ಜಾಠರೇಣ ಅಗ್ನಿನ ಪಚ್ಯಮಾನಂ ತ್ರಿಧಾ ವಿಭಜ್ಯತೆ. ಏನು ಅನುಭವ? ಹೊಟ್ಟೆ ಒಳಗಿರೋ ಅಗ್ನಿ ಇದಾನಲ್ಲ, ಅವನು ಅದನ್ನು ಚೆನ್ನಾಗಿ ಬೇಯಿಸ್ತಾನೆ. ಹಾಗೆ ಒಲೆಯಲ್ಲಿ ಬೇಯತ್ತೋ ಹಾಗೆ ಮತ್ತೆ ಜಾಠರಾಗ್ನಿ ಬೇಯಿಸ್ತಾನೆ. ಬೇಯಿಸಿದ್ಮೇಲೆ 3 ಭಾಗವಾಗತ್ತೆ ಅನ್ನ. ಪಚ್ಯಮಾನಂ ಜಾಠರೇಣ ಅಗ್ನಿನ ಅಂತ. ಅದು ಜಾಠರಾಗ್ನಿ. ಈ ಅಗ್ನಿ ಉರಿಯೋದಕ್ಕೂ ಬೇಕೋ ಯಾವುದೋ ಗಾಳಿ ಬೇಕು, ಇಲ್ಲೂ ಗಾಳಿ ಬೇಕು, ಅಲ್ಲೂ ನೀರ್ ಬೇಕು, ಇಲ್ಲೂ ನೀರ್ ಬೇಕು. ಆದ್ರೆ ಈ ನೀರ್ ಹಾಕಿದ್ರೆ ಜಾಸ್ತಿ ಉರಿಯತ್ತೆ, ಅಲ್ಲಿ ನೀರ್ ಹಾಕ್ಬಿಟ್ಟು ಆರು ಹೋಗುತ್ತೆ. ಪಾತ್ರೆಯಲ್ಲಿ ನೀರ್ ಇರ್ಬೇಕು, ಬೆಂಕಿಯಲ್ಲಿ ನೀರ್ ಇರ್ಬಾರ್ದು. ಜಾಠರಾಗ್ನಿ ನೀರ್ ಕುಡಿದ್ರೆ ಜಾಸ್ತಿ ಆಗತ್ತೆ, ಉರಿಯತ್ತೆ, ಅದು ಆರು ಹೋಗ್ಬಿಡುತ್ತೆ. ಒಂದೇ ಅಗ್ನಿ. ಅದು ಒಂದು ನಿಯಮ ಇಲ್ಲ ಪ್ರಪಂಚದಲ್ಲಿ. ಆ ಅಗ್ನಿಗೆ ಕೆಲವು ಸಲ ನೀರು ಆಹಾರವೂ ಹೌದು, ಕೆಲವು ನೀರಲ್ಲಿ ಅಡಗೋದು ಶಾಂತವಾಗೋದು ಹೌದು. ಸಮುದ್ರದಲ್ಲೂ ಅಗ್ನಿ ಇದೆ ಅಂತಾನೆ, ಒಡಬಾರ್ದು ತಿಂತಾರೆ. ಅದು ನೀರಲ್ಲೇ ಕುದೀತಾರೆ, ಕುಡಿದು ಬಿಡುತ್ತೆ. ಈಗ ಇದೇ ಹಂಗಲ್ಲಮ್ಮ. ಇದು ಬರುತ್ತಲ್ಲ ಎಂತ ಸುನಾಮಿ ಬರುವಾಗ ಒಳಗಡೆ ಎಂತ ಹೆಸರು ಭೂಗರ್ಭದಿಂದ ಅಗ್ನಿ ಬರುತ್ತಲ್ಲ, ಅದು ಸಮುದ್ರದ ನೀರನ್ನು ಕುಡಿದು ಬಿಡುತ್ತೆ. ಹೌದು. ಏನೋ ಒಂದ್ ನಮ್ಮ ನಿಯಮ ಎಲ್ಲಾ ಕಡೆಯಲ್ಲೂ ಇಲ್ಲ, ಇಲ್ಲಿ ಇರೋ ಹಾಗೆ ಎಲ್ಲಾ ಕಡೆ ಇರ್ಬೇಕು ಅಂತಿಲ್ಲ. ಹೀಗೆ ಜಾಠರಾಗ್ನಿಯಿಂದ ಬೆಂದಂತ ಆಹಾರ 3. ಆದ್ರಿಂದಲೇ ಅಗ್ನಿ ಇಡೀ ದೇಹಕ್ಕೆ ಹಂಚೋನು. ದೂತ ಹಾಕಿ ಕೊಟ್ಟು ಬರ್ತಾನೆ, ಪೋಸ್ಟ್ ಮಾಸ್ಟರ್ ಕೊಟ್ಟ ಹಾಗೆ ದೇಹಕ್ಕೆ ಎಲ್ಲಾ ಕಡೆಗೂ ಕೊಡೋನು. ಕಣ್ಣಿಗೆ ಶಕ್ತಿ, ಕಿವಿಗೆ ಕೇಳೋ ಶಕ್ತಿ, ಮಾತಾಡೋ ಶಕ್ತಿ ಎಲ್ಲವನ್ನೂ ಇಲ್ಲೇ ಕೊಡ್ಬೇಕು. ನಾನು ಇಲ್ಲಿ ತಿನ್ನೋಕ್ ಬರಲ್ಲ, ಕಿವಿಗೆ ತಿನ್ಬಿಡ್ತೀನಿ, ಅಲ್ಲೆಲ್ಲ ತಿನ್ನೋಕ್ ಬರಲ್ಲ, ಅಗ್ನಿಗೆ ಕೊಡ್ಬೇಕು. ಹಾಗೆ ಅಗ್ನಿ ಕೊಟ್ರೆ ದೇವತೆಗಳಿಗೆ ತಲುಪ್ ತಿಂತೀವೋ ಹಾಗೆ ನಮ್ಮ ಹೊಟ್ಟೆ ಒಳಗೆ ಅಗ್ನಿ ಕೊಟ್ರೆ ಇಂದ್ರಿಯಗಳಿಗೆಲ್ಲ ತಲುಪುತ್ತೆ. ಹೋಮ ಇದು ನಾವು ಕಥಂ ಹೇಗೆ ಅಂದ್ರೆ ತಸ್ಯ ಅನ್ನಸ್ಯ ತ್ರಿಧಾ ವಿಧೀಯಮಾನಸ್ಯ ಸ್ಥವಿಷ್ಠಃ ಸ್ಥೂಲತಮೋ ಧಾತುಃ ಸ್ಥೂಲತಮಂ ವಸ್ತು ವಿಭಕ್ತಸ್ಯ ಸ್ಥೂಲೋಂಶಃ ತತ್ಪುರೀಶಂ ಭವತಿ. ಆ ಅನ್ನ 3 ಭಾಗ ಮಾಡುವಾಗ ಯಾವುದು ಸ್ಥವಿಷ್ಠವೋ ಸ್ಥೂಲತಮವಾದ ಧಾತು. ಧಾತು ಅಂದ್ರೆ ಶರೀರವನ್ನು ಎತ್ತಿ ಹಿಡಿಯೋದ್ರಿಂದ ಧಾತು ಅಂತ ಧಾರಣಾ ಧಾತು. ಸ್ಥೂಲತಮವಾದ ವಸ್ತು ಇದೆಯಲ್ಲ, ಅದು ವಿಭಕ್ತವಾಗಿ ಸ್ಥೂಲವಾದ ಅಂಶ
ಪುರೀಶವಾಗಿ ಹೊರಟೋಗತ್ತೆ, ಕಸಲ್ ಹೊರಟೋಗ್ಬಿಡುತ್ತೆ. ಹೀಗೆ ತತ್ ಪುರೀಶಂ ಭವತಿ. ಆಯ್ತು, ಸ್ಥೂಲವಾದ ಅನ್ನದ ಆಹಾರ. ಬಹಳ ಪ್ರೇಮ ಅಂದ್ರೆ ಅದೇ ಅಂದ್ರೆ ನಾನ್ ಹೇಳೋದು, ಇಡೀ ಜಗತ್ತಿನಲ್ಲಿ ಗಲೀಜನ್ ತಯಾರು ಮಾಡೋ ಯಂತ್ರ ಅಂದ್ರೆ ನಮ್ ದೇಹನೇ. ನೀವು ಎಂತೆಂಥ ಒಳ್ಳೊಳ್ಳೆ ಆಹಾರ ಕೊಟ್ರು ಹೊರಡುವ ಗಲೀಜೆ ಯಾ ಅಸಹ್ಯ ಆಗುತ್ತಾ ಗಲೀಜು ನಮ್ಮ ಭಾವನೆ ಹೊರತು ವಸ್ತುತ ಗಲೀಜ. ಅದು ಎಷ್ಟು ಅದನ್ನು ಮತ್ತೆ ವಿವೇಕ ಮಾಡಿದ್ರೆ, ಈಗ ಗಲೀಜಾದದ್ದು ಸೂರ್ಯ ರಶ್ಮಿಯ ಒಣಗಿ ಆ ನೀರಾಗಿ ಮಣ್ಣಾದ್ರೆ ಆಮೇಲೆ ಗಲೀಜ್ ಇರಲ್ಲ. ಅಲ್ಲಿ ಅದೇ ಆಹಾರ ಸಸ್ಯಗಳಿಗೆ ಸರಿ, ಅದನ್ನ ಬೆಳಿತಾರೆ. ಸರ್ಕಾರ ಸಿಕ್ಕಿರಲ್ಲ, ಒಳ್ಳೆ ತರಕಾರಿ ಅದೆಲ್ಲ ಬೆಳಿತಾರೆ. ಅದು ನಿಜ. ನಾವು ನಮ್ಸುತ್ತೆ ನಮ್ಗೆ ಬೇರೆ ಬುದ್ಧಿ ಹೆಚ್ಚಾಗಲ್ಲ, ನೀರು ಹೆಚ್ಚಾಗಲ್ಲ. ಅದು ಬೇರೆ ಜಾಗದಲ್ಲಿ ಹೋಗುತ್ತೆ, ಆಹಾರ ಆಗಿ ತರಕಾರಿ ಇದಾಗುತ್ತೆ, ದೇಹ ಅದು ಅದಕ್ಕೆ ಹೋಗುತ್ತೆ. ಹೇಳ್ಬೇಡ್ರಿ ಸಮಾಧಾನ. ಈ ತಿಂತಾ ಇದ್ದಲ್ಲ ಅನ್ಬಾರ್ದು, ಅದು ಅವ್ರಿಗೆ ಇಷ್ಟ ತಿಂತಾರೆ, ಅವ್ರಿಗೆ ಯಾವ ಇಷ್ಟ. ಕುಚ್ಚಿದ ಭಾವನೆ ಹೊರತು ಮೂಲತಃ ತಿನ್ನೋನು ಹಿರಣ್ಯ ಗರ್ಭ ಒಬ್ಬನೇ, ಪ್ರಾಣನೇ ತಿನ್ನೋದು, ಬಾಕಿ ತಿನ್ನೋಕ್ಕಾಗಲ್ಲ. ಇವನಾ ಅನ್ನ ಅಳಿಸಿದ್ರೆ ನಮಗದು ಅಳಿಸಿದೆ, ಪಕ್ಷಿಗಳೆಲ್ಲ ತಿನ್ನುತ್ತಲ್ಲ. ಅದೇ ಅದೆಲ್ಲ ಕ್ರಿಮಿ ಪದಾರ್ಥ ಪಕ್ಷಿಗಳು ತಿನ್ನುತ್ತೆ. ಅದರಿಂದ ಭಾವನೆಯಲ್ಲೇ ಇರೋದು ಚಂದ ಬಿಡಿಸೋದು ಅಷ್ಟು ಏನು ಹೋದ್ರೆ ಬಣ್ಣದ ಮೇಲೆ ಕಾನ್ಸಂಟ್ರೇಟ್ ಮಾಡುದು. ಈಗ ಬಣ್ಣ ಬಿಟ್ಟು ಅಲ್ಲ ಬಣ್ಣ ಬಿಡ್ಲಿಲ್ಲ, ಅದು ಹೊರಗಡೆಯಲ್ಲಿ ಬಣ್ಣ ಅಂತ ಆಯ್ತು. ಅದೇ ಮೂಲ ವಸ್ತುಗಳೇ ದೇಹಕ್ಕೆ ಬಂದ್ರೆ ದೇಹದಲ್ಲಿ ಹೇಗೆ ಮೂರಾಗತ್ತೆ ಅಂತ ಹೇಳ್ಬೇಕು. ಅದೇ ಅನಾತ್ಮ ಅಲ್ಲೇ ಇರೋದೇ ಇಲ್ಲಿ ಬಂದಿರೋದು. ನೀವು ಇಲ್ಲಿ ಸ್ಟೋರ್ ಮಾಡಕ್ಕೂ ಬರಲ್ಲ, ದೇಹದಲ್ಲಿ ಏನನ್ನು ಸ್ಟೋರ್ ಮಾಡಕ್ ಬರಲ್ಲ. ಹೀಟು ಸ್ಟೋರ್ ಆಗಲ್ಲ, ನೀರು ಸ್ಟೋರ್ ಆಗಲ್ಲ, ಭೂಮಿ ಅಂಶವೂ ಸ್ಟೋರ್, ತೇಜೋಬನ್ನಗಳಿದೆಯಲ್ಲ ಇದ್ದದು ಹೋಗ್ತಾ ಇರತ್ತೆ ಮತ್ತು ಹೋಗ್ತಾ ಇರ್ಬೇಕು, ಪ್ರವಾಹ. ಸ್ಟೋರ್ ಮಾಡಿದ್ರೆ ದಪ್ಪಾಗ್ಬಿಡ್ತೀರಿ. ಅದಕ್ಕೆ ಅನ್ನ ಹೆಚ್ಚಾದ್ರೆ ಕೆಲಸ ಜಾಸ್ತಿ ಮಾಡ್ರಿ, ಅನ್ನ ಊಟ ಮಾಡಕ್ ಕಮ್ಮಿ ಮಾಡ್ರಿ ಅಂತಾರೆ. ಎನರ್ಜಿನೂ ಸ್ಟೋರ್ ಮಾಡಕ್ ಬರಲ್ಲ, ಅಂದ್ರೆ ಉಷ್ಣವನ್ನ. ಹಾಗೆ ಇದನ್ನು ನೀರನ್ನು ಜಾಸ್ತಿ ಇಟ್ಕೊಳಕ್ ಬರಲ್ಲ, ನೀರ್ ಹೆಚ್ಚಾದ್ರೆ ಬಿಡ್ಬೇಕು, ಹೊಟ್ಟೆ ಉಬ್ಕೊಂಡ್ಬಿಡುತ್ತೆ. ಅಯ್ಯೋ ನೀರೇ ಹೋಗ್ತಾ ಇಲ್ಲ ಅಂತ. ತೂಕನೂ ಕಮ್ಮಿ ಆಗ್ತಾ ಇರ್ಬೇಕು, ಇದಾಗ್ತಾ ಇರ್ಬೇಕು, ಹೆಚ್ಚು ಕಮ್ಮಿ ಆಗ್ತಾನೇ ಇರ್ಬೇಕು. ಹೊಟ್ಟೆ ಸ್ಟೋರ್ ಆಗದೆ ಇರುವಂತಹ ದೇಹ. ಅಲ್ಲಿ ಹೇಗ ಒಂದು ಇದಾಗತ್ತ ಹೊರಗಡೆ ವಿಕಾರ, ಇಲ್ಲೂ ವಿಕಾರ ಆಗ್ತಾನೆ ಇರುತ್ತೆ. ಅದರದ್ದೇ ಇದು ಅಂತ ಹೇಳ್ಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಯೋ ಮಧ್ಯಮೋಂಶಃ. ಓದು, ನಾನ್ ಹೇಳ್ಕೊಡ್ಬೇಕಾ? ಧಾತು ಅನ್ನಸ್ಯ ತದ್ ರಸಾದಿಕ್ರಮೇಣ ಪರಿಣಮ್ಯ ಮಾಂಸಂ ಭವತಿ. ಇನ್ನು ಅನ್ನದ ಮಧ್ಯಮ ಅಂದ್ರೆ ಇದು ಸ್ಥೂಲ ಆಯ್ತು, ಅದರ ಮಧ್ಯಮ ಅಂದ್ರೆ ಸ್ಥೂಲ ತರ, ಅದು ಅನ್ನದ್ದೇ ಧಾತು, ಅದು ಅನ್ನದ ವಸ್ತು. ಸ್ಥೂಲ ತರಂ ವಸ್ತು ಅಂತ ಆಯ್ತು. ರಸಾದಿಕ್ರಮೇಣ ಮಾಂಸ, ರಸ ರಕ್ತ ಮಾಂಸ ಆ ಮೂರು ಭಾಗದಕ್ಕೆ ಹಂಚ್ಕೊಳತ್ತೆ ಅಂತ. ಅಲ್ಲಿ ಮಾಂಸಂ ಭವತಿ ಅಂದ್ರು ಹಿಂದ್ ಮೂರನ್ನು ಸೇರಿಸಿದ್ರು ಭಾಷೆಕಾರರು, ಎರಡನ್ನ. ನನ್ ಮಾಂಸಂ ಭವತಿ ಅಂದ್ರು ರಸ ರಕ್ತ ಮಾಂಸ ಮೂರಾಗತ್ತೆ. ರಸಾದಿಕ್ರಮೇಣ ಮಾಂಸಂ ಭವತಿ. ರಸ ಅಂದ್ರೆ ಅನ್ನ, ನೀರಿಗೆ ಮತ್ತೆ ರಸ ಅದು ಸರಿ. ರಸಾದಿಕ್ರಮೇಣ ಮಾಂಸಂ ಭವತಿ. ಎಲ್ಲದರಲ್ಲೂ ಎಲ್ಲ ಇರುತ್ತೆ, ಒಂದ್ ಮೂರೇ ಇರುತ್ತೆ. ಯೋ ಅದು ಮಧ್ಯಮ, ಅದು ರಕ್ತ ಮಾಂಸ ಮೂರಾಗುತ್ತೆ. ನಮ್ಮ ಶರೀರದಲ್ಲಿ ತಾಯಿಲ್ ಮೂರು, ತಂದೆದ್ ಮೂರು, ನಮ್ದು ಒಂದು ಅಂತ 7 ಧಾತುವಿನಲ್ಲಿ. ರಸ ರಕ್ತ ಮಾಂಸ ತಾಯಿಯಿಂದ ನಮ್ಗೆ ಬಂದಿರುತ್ತೆ. ಮುಂದಿಂದು ಮೇಧೋ ಮಜ್ಜ ಅಸ್ಥಿ 3 ತಂದೆಯಿಂದ ಬಂದಿರುತ್ತೆ. ಶುಕ್ರ ಮಾತ್ರ ಇವನು ತಂದ ಬೀಜದಿಂದ ಬಂದಿರೋ ಅವನು ಹೋಗಿ ಗರ್ಭೆ ಆಗ್ತಾನೆ. 3 ತಾಯಿದು 3 ತಂದೆದು ನಮ್ದು ಒಂದು ಸೇರಿ 7 ಧಾತು. ಮತ್ ನಮ್ದಲ್ಲೂ ಹಾಗೆ ಮುಂದಕ್ಕೆ ಹೋಗೋಣ. ಇದೊಂಥರ ವಂಶ ಕುಲ ಅಂತೀವಲ್ಲ, ಮುಂದೆ ಪಾಸ್ ಮಾಡೋದಷ್ಟೇ. ಅದ್ರಿಂದ ನಾವು ವಂಶದ ಒಂದು ಇದೇ ಹೊರತು ನಮ್ದೇ ಸ್ವತಂತ್ರ ಇಲ್ಲ, ಸಪರೇಟ್ ಇಲ್ಲ. ಹಿಂದಿಂದ ಒಂದಷ್ಟು ತಗೋಬೇಕು, ಮುಂದಕ್ಕೆ ಒಂದಷ್ಟು ಕೊಡಬೇಕು. ಏನೋ ಇದ್ರಲ್ಲಿ ಹೇಳ್ತಾರ, ಇರ್ತಾರ ಆನುವಂಶಿಕ ಅನ್ನತ್ತೆ ಇಂಗ್ಲಿಷಿನ ಪದ. ಜೆನೆಟಿಕ್ ಅಲ್ಲ, ಹೆರಿಟೇಜ್. ಹೌದು. ಇನ್ನು ಯೋ ಅನಿಷ್ಠ ಅಣುತಮೋ ಧಾತು ಸಹ ಊರ್ಧ್ವಂ ಹೃದಯಂ ಪ್ರಾಪ್ಯ ಸೂಕ್ಷ್ಮಾಸು. ಅದೇ
ಸೂಕ್ಷ್ಮಾಸು ಹಿತಾಖ್ಯಾಸ ನಾಡೀಶು ಸೂಕ್ಷ್ಮಾಸುಹಿತಾಖ್ಯಾಸು ನಾಡಿಷು ಅನುಪ್ರವಿಶ್ಯ ಪ್ರವಿಶ್ಯ ವಾಗಾದಿಕರಣ ಸಂಘಾತಸ್ಯ ಸ್ಥಿತಿಂ ಉತ್ಪಾದಯನ್ ಆಗಾದಿಕರಣಸಂಘಾತಸ್ಯ ಸ್ಥಿತಿಮುತ್ಪಾದಯನ್ ಮನೋಭವತಿ ಮನೋಭವತಿ ಮನೋರೂಪೇಣ ವಿಪರಿಣಮನ್ ಮನೋರೂಪೇಣ ವಿಪರ್ಯಣಂ ಮನಸಃ ಉಪಚಯನ್ ಕರೋತಿ. ಮನಸಃ ಉಪಚಯನ್ ಕರೋತಿ. ಇದು ಸೂಕ್ಷ್ಮವಾದಂತಹ ಅತಿ ಸೂಕ್ಷ್ಮವಾದ ವಸ್ತು ಅನ್ನದಲ್ಲಿರೋದು, ಅದು ಕಣದ ಮೇಲೆ ಮೇಲಕ್ಕೆ ಬರುತ್ತೆ. ಆ ಹೀಟಲ್ಲಿ ನಿಧಾನವಾಗಿ ಮೇಲಕ್ಕೆ ಬರುತ್ತೆ. ಹಾಗೆ ತುಪ್ಪ ಬೆಣ್ಣೆ ಬರುತ್ತೋ ಹಾಗೆ, ಅಥವಾ ನೀರಿನ ಚೆನ್ನಾಗಿ ಕುದಿಸಿದ್ರೆ ಸೂಕ್ಷ್ಮವಾದ ಹಾಗೆ ಆಕಾಶಕ್ಕೆ ಹೊರಟೋಗುತ್ತೋ ಆವಿಯಾಗಿ ಹಾಗೆ ಈ ಹೃದಯಕ್ಕೆ ಮೇಲಕ್ಕೆ ಬರುತ್ತೆ. ಹೃದಯಕ್ಕೆ ಬಂದು ಸೂಕ್ಷ್ಮವಾದ ಹಿತಾಖ್ಯ ನಾಡಿ ತಾವ ಹಿತ ನಾಡೆಯ ಹಿತಾಖ್ಯೋ ನಾಡೆಯ ಅಂತ ಹೇಳಿ 72,000 ನಾಡಿ ಇದೆ ಅಂತ ನಾಡ್ಯ ನಾಡಿಯ ಅಂದೇನಾ ನಾಡ್ಯ ಹಿತಾಖ್ಯೋ ನಾಡ್ಯ ನಾಡೀಶು. ಹಿತ ಅಂತ ಹೆಸರು ಅದಕ್ಕೆ. ಹಿತ ಅಂದ್ರೆ ಇಡುವಂತಹ ಜಾಗ ಅಂತ. ಅನ್ನ ರಸ ಅದರಲ್ಲಿ ಇರುತ್ತೆ. ಆ ನಾಡಿಗಳಲ್ಲಿ ಹೋದ ಕೂಡಲೇ ರಸ ಸೇರ್ಕೊಂಡು ತೂಕಡಿಕೆ ಬರುತ್ತೆ. ನಿದ್ದೆ ಬರೋಕು ಅನ್ನ ರಸವೂ ಕಾರಣ, ಆಯಾಸವೂ ಕಾರಣ. ಕಷ್ಟ ಆದ್ರೆ ಇನ್ನು ತಾಮಸ ಗುಣವೂ ಕಾರಣ. ಏನ್ ಮಾಡ ಹೀಗೆ ಕೆಲಸ ಮಾಡಿ ಆಯಾಸದಿಂದ ನಿದ್ದೆ ಬರೋದು. ಏನು ಕೆಲಸ ಮಾಡಿದ್ರೆ ಚೆನ್ನಾಗಿ ಊಟ ಮಾಡಿದ್ರೆ ನಿದ್ದೆ ಬರುತ್ತೆ. ಅದು ಪಿತ್ತರಸ ಹೋಗಿ ನಾಡಿಯಲ್ಲಿ ತುಂಬ್ಕೊಂಡ್ಬಿಡುತ್ತಲ್ಲ, ಆ ಒಳಗಿನ ಚೈತನ್ಯ ಇಂದ್ರಿಯಕ್ಕೆ ಹೋಗೋದು ಕಮ್ಮಿ ಆಗ್ಬಿಡುತ್ತೆ. ಆವಾಗ ಇಂದ್ರಿಯಗಳ ಕೆಲಸ ನಿಲ್ಸತ್ತೆ. ಅವ್ರು ಹೇಳೋ ಹಾಗಲ್ಲ, ವಿಜ್ಞಾನಿಗಳು ಇದು ಜೀವನ ಮಾಡ್ಕೊಂಡು ಇದನ್ನ ಜಾಸ್ತಿ ಬೇಕಾಗುತ್ತೆ. ಎಲ್ಲಾ ಕಡೆಯಿಂದ ಅನ್ನ ಜೀವನ ಮಾಡ್ಕೊಂಡು ತುಂಬಾ ರಕ್ತ ಅದಕ್ಕೋಸ್ಕರ ಎಲ್ಲ ನಿದ್ದೆ ಬರುತ್ತೆ. ಈಗಾಗಲೇ ಹೇಳಿ ನಿದ್ದೆನೆ ಹೆಚ್ಚು ಕಮ್ಮಿ. ನಿದ್ದೆಗೂ ಮರಣಕ್ಕೂ ವ್ಯತ್ಯಾಸ ಇಲ್ಲ. ಸುರಾಂಶ ಇದೆ ಅದರಲ್ಲಿ ನಿದ್ದೆ ಬರುತ್ತೆ. ನಿದ್ದೆಗೂ ಮರಣಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂದ್ರೆ ಮರಣಕ್ಕೆ ನಿದ್ದೆಗೂ ಅಂದ್ರೆ ನಿದ್ದೆ ವಾಪಸ್ ಬರ್ತಾರೆ. ಅನುಭವದ ರೂಪದಲ್ಲಿ ಅವರ ಎರಡು ಒಂದೇ. ನಿದ್ದೆಯಲ್ಲಿ ವೇದನೆ ಆಗಲ್ಲ, ಮರಣ ವೇದನೆ ಆಗುತ್ತೆ. ಮರಣ ಆದ್ಮೇಲೆ ಅಂತ ವೇದನೆ ಆದ್ಮೇಲೆ ಮರಣ ಆಗುವಾಗ ಈ ಎಲ್ಲ ಮನಸ್ಸು ಉಚ್ಚಮಾನ ಅದು ವೇದನೆ ಆಗೋದು ನಮ್ದನ್ ಕಳ್ಕೊಳ್ಳುವಾಗ ನಮ್ ವೇದನೆ ಆಗುತ್ತೆ. ಅಭಿಮಾನ ಅಂದ್ರೆ ವೇದನೆ. ನೋವಾಗತ್ತೆ, ದುಃಖ ಆಗತ್ತೆ, ಭಯ ಆಗತ್ತೆ, ಗಾಬರಿ ಆಗತ್ತೆ. ದುಃಖ ಆಗೋದು ಇದೆಲ್ಲ ಭಯ ಆಗೋದು ಏನಾಗುತ್ತೆ ಆದ್ರೆ ಇದು ಜಾಯಿಂಟ್ಗಳಲ್ಲಿ ಪ್ರಾಣ ಬೆಡ್ಡ ಮಾಡ್ಕೋಬೇಕಾದ್ರೆ ಇದರ ಈ ನರವನ್ನ ಸೂರ್ಯನಿಗೆ ಜಾಗ ಅಲ್ಲಮ್ಮ, ಅಭಿಮಾನ ಪಟ್ಟನಷ್ಟು ದಿವಸ ನಾನು ನಂದು ನಾನು ಬಿಡ್ಬೇಕಾದ್ರೆ ದುಃಖ ಆಗ್ಲೇಬೇಕು. ಎಷ್ಟನ್ನ ಏನೇನು ಅಭಿಮಾನ ಪಟ್ಕೊಂಡಿದೀವೋ ಅಷ್ಟು ದುಃಖದ ಊಟ. ಈಗ ಪ್ರಾಣ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಪ್ರಾಣ ಹೋಗುತ್ತೆ ದ್ವಾರ ಬೇರೆ ಬೇರೆ ಅಲ್ಲ. ಯಾವ ಸೂರ್ಯರಶ್ಮಿ ಯಾವ ದ್ವಾರದಲ್ಲಿ ಹೋದ್ರೂ ಆಗತ್ತೆ. ಆದ್ರೆ ಅವರವರ ಲೋಕದ ಮೇಲೆ ದ್ವಾರವನ್ನು ಪುಣ್ಯ ಪಾಪಗಳ ಇದರಲ್ಲಿ ಬೇರೆ ಬೇರೆ. ತಲೆಯಿಂದ ಹೋದ್ರೆ ಬ್ರಹ್ಮಲೋಕ, ಕಣ್ಣಿಂದ ಹೋದ್ರೆ ಸೂರ್ಯಲೋಕ ಅಂತ ಒಂದೊಂದು ದ್ವಾರ 9 ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಏನ್ ಡಿಸೈಡ್ ಆಗುತ್ತೆ? ಯಾವ್ದ್ರಿಂದ ಡಿಸೈಡ್ ಆಗುತ್ತೆ? ಆ ಶಾಸ್ತ್ರ ಮಾತ್ರ ಪ್ರಮಾಣ. ನಮ್ ಕಣ್ಣಿಗೆ ಕಾಣಲ್ಲಪ್ಪ ಹೋಗೋದು. ಯಾವ್ದು ಡಿಸೈಡ್ ಆಗತ್ತೆ ಅಂದ್ರೆ ಶಾಸ್ತ್ರ ಹೇಳಿದೆ ಇಂತಹ ಪುಣ್ಯ ಪಾಪಗಳಿದ್ರೆ ಬ್ರಹ್ಮಲೋಕ ನಾಡಿಯಿಂದ ಸುಷುಮ್ನ ನಾಡಿ, ಇಲ್ಲ ಕಣ್ಣು, ಇಲ್ಲ ಮೂಗು, ಇಲ್ಲ ಬಾಯಿ, ಇಲ್ಲ ಕೆಳಗಡೆಯಿಂದ ಹೊಟ್ಟೆ ಯಾವುದೋ ಒಂದ್ ಕಡೆಯಿಂದ ಹೊರಟು ಯಾರಿಗೂ ಕಾಣಲ್ಲ. ಸೂರ್ಯರಶ್ಮಿ ಅತಿ ಸೂಕ್ಷ್ಮತೆ ಎಲ್ಲಿ ಕಾಣುತ್ತೆ? ಆ ಸೂರ್ಯರಶ್ಮಿಯ ಕೊಳವೆ ಅದ್ರೊಳಗೆ ಹೋಗೋದು ಕಾಣಲ್ಲ. ಹೃದಯವನ್ನ ಅನಿಷ್ಟವಾದ ಸೂಕ್ಷ್ಮತಮಾದ ಹೃದಯಕ್ಕೆ ಬರುತ್ತೆ. ಆ ನಾಡಿಗಳಲ್ಲಿ ತುಂಬಿಕೊಳ್ಳುತ್ತೆ. ಅದು ಮನಸ್ಸಾಗತ್ತೆ ಅಂದ್ರೆ ಭಾಗಾಧಿಕರಣ ಸೂಕ್ಷ್ಮ ಶರೀರಕ್ಕೆ ಸಪೋರ್ಟ್ ಆಗತ್ತೆ. ಮನಸ್ಸು ಪ್ರಾಣದಿಂದ ಹಿರಣ್ಯಗರ್ಭದಿಂದ ಬಂದದ್ದು, ಅದಕ್ಕೆ ಸಪೋರ್ಟ್ ಆಗಿ ಶಕ್ತಿ ಕೊಡುತ್ತೆ. ಹಾ ಮನಸ್ಸಿಗೆ ಒಂಥರ ಸ್ವಲ್ಪ ಕಷ್ಟದಿಂದ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಮನಸ್ಸು ಒಂಥರ ಸಟಲ್ ಅಲ್ವಾ, ಅದು ಇಲ್ಲ ಅದಕ್ಕೆ ಎಲ್ಲಿಂದ ಒಂಥರ ಕನೆಕ್ಷನ್ ಆಗಲ್ಲ. 2 ಸಲ ಹೇಳಿದ್ದಾರೆ
ಅಭೌತಿಕ ಪಕ್ಷದಲ್ಲಿ ಹಿರಣ್ಯಗರ್ಭ ಪ್ರಾಣನಿಂದ ಮನಸ್ಸು ಪ್ರಾಣ ನಮ್ಮ ಪ್ರಾಣಗಳು ಎರಡು ಒಟ್ಟಿಗೆ ಬರುತ್ತೆ. ಅದಕ್ಕೆ ಈ ಆಹಾರ ಉರಿಯೋಕ್ ಸಾಧನ ಅಂತ. ಈಗ ಅದು ಒಂದು ಪಕ್ಷ. ಇಲ್ಲ, ಪಂಚಭೂತಗಳು ಸೂಕ್ಷ್ಮಾಂಶ ಎಂದು ಹುಟ್ಟತ್ತೆ ಅಂತ. ಸೂಕ್ಷ್ಮದಿಂದ ಸೂಕ್ಷ್ಮಾಂಶ, ಸ್ಥೂಲದಿಂದ ಸ್ಥೂಲ ಶರೀರ, ಅದೊಂದು ಪಕ್ಷ ಇದೆ. ಯಾರು ಈಗ ಟೈಮ್ ಆಯ್ತು. ಹೀಗೆ ಮನಸ್ಸನ್ನ ಉಪಚಯಂ ಕರೋತಿ ಅಂತ ಬರೆದವರು, ಮನೋಭವತಿ ಅಂತ ಬರ್ದಿಲ್ಲ. ಮನಸ್ಸಿಗೆ ಅಡಿಷನ್ ಆಯ್ತು. ಊಟ ಮಾಡಿದ್ಮೇಲೆ ಮನಸ್ಸು ಚುಕ್ಕಾಗತ್ತಲ್ಲ, ಉಪವಾಸ ಇದ್ರೆ ಮನಸ್ಸು ಮಂಕಾಗತ್ತಲ್ಲ, ಮತ್ತೆ ಅದನ್ನೇ 15 ದಿವಸ ಉಪವಾಸ ಮಾಡಿಸ್ತಾನಲ್ಲ. ಉಪಚಯಂ ಕರೋತಿ. ಓಂ ಆಪ್ಯಾಯಂತು ಅಲ್ವಾ? ಟೈಮ್ ಆಯ್ತು. ನಿರಾಕರಣಮಸ್ತು ನಿರಾಕರಣಮ್ಯಸ್ತು ದೇವೈ ಸಂತು ಓಂ ಶಾಂತಿ.